ಬಂಧುಗಳೇ, ಸಂಘ ತನ್ನ ಬಾಗಿಲನ್ನು ತೆರೆದದ್ದು ಇಂದಲ್ಲ ನಿನ್ನೆಯಲ್ಲ. 1920ರಲ್ಲಿ ಶತಮಾನಗಳಿಗೂ ಮೀರಿದಂಥ ಇತಿಹಾಸ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ್ದು. ಸಂಘವನ್ನು ಬಹು ಎತ್ತರಕ್ಕೆ ಕೊಂಡೊಯ್ದು ಇದೀಗ ಈ ಐತಿಹಾಸಿಕ ಮಹಾ ಸಮ್ಮೇಳನಕ್ಕೂ ಕಾರಣೀಭೂತರಾದವರು ಸಂಘದ ಸಮರ್ಥ ಸಾರಥಿ ಎನಿಸಿರುವ ರಾಜ್ಯಾಧ್ಯಕ್ಷರಾದ ಶ್ರೀ CS ಷಡಕ್ಷರಿ ಅವರು. ಅವರಿಂದ ಇದೀಗ ಪ್ರಾಸ್ತಾವಿಕ ನುಡಿಗಳು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಥ್ಯಾಂಕ್ ಯು. ಆತ್ಮೀಯರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಹಾಗೂ ರಾಜ್ಯದ ಎಲ್ಲ ಇಲಾಖೆಗಳ ವೃಂದ ಸಂಘಗಳಿಂದ ಕಳೆದ 7 ವರ್ಷಗಳಿಂದ ಮಾಡದೇ ಇರುವಂಥ ರಾಜ್ಯ ಸರ್ಕಾರಿ ನೌಕರ ಮಹಾಸಮ್ಮೇಳನವನ್ನು ನೀವೆಲ್ಲರೂ ಕೂಡ ಭಾಗವಹಿಸುವಂಥ ಮೂಲಕವಾಗಿ ಅತ್ಯಂತ ಅದ್ಭುತವಾಗಿ ಇವತ್ತು ಸಮ್ಮೇಳನವನ್ನು ಮಾಡಲಿಕ್ಕೆ ಕಾರಣೀಭೂತರಾದಂಥ ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಸ್ವಾಗತದೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಲಿಕ್ಕೆ ಹಾಗೂ ನೂತನವಾಗಿ 2ನೇ ಬಾರಿಗೆ ಮುಖ್ಯಮಂತ್ರಿಗಳಾದ ಮೇಲೆ ನಮ್ಮ ಸಂಘದಿಂದ ಅಭಿನಂದನೆಯನ್ನು ನಿಮ್ಮ ಸಮ್ಮುಖದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ಅಭಿನಂದನೆಯನ್ನು ಅತ್ಯಂತ ಸಂತೋಷದಿಂದ, ಅಭಿಮಾನದಿಂದ, ಪ್ರೀತಿಯಿಂದ ಸ್ವೀಕರಿಸಿರುವಂಥ ನಮ್ಮ ನಿಮ್ಮೆಲ್ಲರ ನುಡಿದಂತೆ ನಡೆದ ನಮ್ಮ ನಿಮ್ಮೆಲ್ಲರ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಪ್ರೀತಿಪೂರ್ವಕವಾಗಿರುವಂಥ ನನ್ನ ಸ್ವಾಗತದೊಂದಿಗೆ ಅಭಿನಂದನೆಗಳನ್ನು ಮೊಟ್ಟ ಮೊದಲನೇ ಬಾರಿಗೆ ಸಲ್ಲಿಸ್ತಾ ಇದ್ದೇನೆ. ಎಲ್ಲ ವರ್ಗದವರಿಗೂ ಸಾಮಾಜಿಕ ನ್ಯಾಯ, ಸಮಾನತೆಯನ್ನು ನೀಡುವ ಅಧಿಕಾರನಾಗಿ ನೌಕರರ ಪಾಲಿನ ಹಲವಾರು ಐತಿಹಾಸಿಕ ಆದೇಶಗಳನ್ನು ಮಾಡಲು ಕಾರಣೀಭೂತರಾಗಿದ್ದಂಥ ಸಾಕಷ್ಟು ಸಮಾಜದ ಜನಪರ ಯೋಜನೆಗಳನ್ನು, ಅನ್ನಭಾಗ್ಯ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅನೇಕ ಯೋಜನೆಗಳನ್ನು ಕೊಟ್ಟಂಥ 5 ಗ್ಯಾರಂಟಿಗಳನ್ನು ಕೊಟ್ಟಂಥ ಗ್ಯಾರಂಟಿ ರಾಮಯ್ಯನಿಂದೇ ಈ ರಾಜ್ಯಕ್ಕೆ ಪರಿಚಿತರಾಗಿದ್ದಂಥ ಸಿದ್ದರಾಮಯ್ಯ ಸಾಹೇಬರನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ತಾ, ಬರುವಂಥ ಮುಂದಿನ ದಿನಗಳಲ್ಲಿ ನಿಮ್ಮ ಆಳ್ವಿಕೆಯಲ್ಲಿ ಅನೇಕ ಜನಪರವಾಗಿರುವಂಥ, ನೌಕರ ಪರವಾಗಿರುವಂಥ ಕಾರ್ಯಗಳನ್ನು ಮಾಡುವಂಥ ಆ ಒಂದು ಶಕ್ತಿಯನ್ನು ಭಗವಂತ ಕೊಡಲಿ. ನಾವು ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ರಾಮಯ್ಯನ ಬದಲಾಗಿ ಚಿನ್ನದ ರಾಮಯ್ಯನಾಗಿ ಹೆಸರನ್ನ ಕರೆಯುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಆಗುವಂಥ ಒಂದು ಆಶಯದ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಬೈರತಿ ಸುರೇಶ್ ರವರು ಮಾನ್ಯ ಸಚಿವರು ಕೂಡ ಇದ್ದಾರೆ, ಅವ್ರನ್ನ ಕೂಡ ನೆನಪು ಮಾಡ್ಕೊಳ್ತೇನೆ. ಅರಣ್ಯ ಸಚಿವರಾಗಿರುವಂಥ ಈಶ್ವರ ಖಂಡ್ರೆ ಸಾಹೇಬರು ಕೂಡ ಇದ್ದಾರೆ, ಅವ್ರನ್ನ ಕೂಡ ನೆನಪು ಮಾಡ್ಕೊಳ್ತೇನೆ. ಹಾಗೆ ನಮ್ಮ ಮಾಜಿ ಅಧ್ಯಕ್ಷಗಳಾಗಿರುವಂಥ MT ಕೃಷ್ಣಪ್ಪನವರು, ಭೈರಪ್ಪನವರು, ಶೇಷೇಗೌಡರು, ನಮ್ಮ ಮಾಜಿ ಖಜಾಂಚಿಗಳಾಗಿರುವಂಥ ಶ್ರೀನಿವಾಸರವರು, ರಾಜ್ಯ ಸಂಘದ ಪದಾಧಿಕಾರಿಗಳಾಗಿರುವಂಥ ಶ್ರೀನಿವಾಸ್ ತಿಮ್ಮೇಗೌಡರು, ಹಾಗೆ ಬಸವರಾಜ್ ಅವರು, ವೆಂಕಟೇಶಯ್ಯನವರು, ಮಲ್ಲಿಕಾರ್ಜುನ್ ಬಳ್ಳಾರಿರವರು, ರುದ್ರಪ್ಪನವರು, ಬಸವರಾಜರವರು, ಸಿದ್ದರಾಮಣ್ಣನವರು, ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಿರುವಂಥ ಡಾಕ್ಟರ್ ಮಂಜುನಾಥ್ರವರು, ಇವರೆಲ್ಲರನ್ನೂ ಕೂಡ ನೆನಪು ಮಾಡ್ಕೊಳ್ತಾ ನಮ್ಮ ಸ್ವಾಗತವನ್ನು ಹೇಳಿದಂಥ ರಾಜ್ಯದ 31 ಜಿಲ್ಲೆಗಳ ಎಲ್ಲ ಅಧ್ಯಕ್ಷರುಗಳಿಗೆ, ಹಾಗೆ ವೇದಿಕೆ ಮೇಲೆ ಕುಳಿತಿರುವಂಥ ಸುಮಾರು ಎಲ್ಲ ವೃಂದ ಸಂಘಗಳ ಸ್ವಾಗತ ಸಮಿತಿಯ ಅಧ್ಯಕ್ಷರುಗಳಿಗೆ, ಹಾಗೆ ಬೆಂಗಳೂರು ನಗರದ ರಾಜ್ಯ ಪರಿಷತ್ ಸದಸ್ಯರಿಗೆ, ಭಾಗವಹಿಸಿರುವಂಥ ಎಲ್ಲ ತಾಲೂಕು ಜಿಲ್ಲೆಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ತಾಲೂಕಿನ ಕಾರ್ಯದರ್ಶಿ, ಖಜಾಂಚಿಗಳು, ಹಾಗೆ ಎಲ್ಲ ಹಂತದ ಪದಾಧಿಕಾರಿಗಳನ್ನು, ಬಂದಿರುವಂಥ ಎಲ್ಲ ವೃಂದ ಸಂಘಗಳು, ನಿಗಮ ಮಂಡಳಿ, ವಿಶ್ವವಿದ್ಯಾಲಯ, ಅನುದಾನಿತ ಸಂಸ್ಥೆಗಳ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವಂಥ ನೌಕರ ಬಾಂಧವರನ್ನ ಅತ್ಯಂತ ಪ್ರೀತಿ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕೂಡ ನೆನಪು ಮಾಡ್ಕೊಳ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಸ್ವಾಗತದೊಂದಿಗೆ ಅಭಿನಂದನೆಗಳನ್ನು ನಾನು ಮೊದಲನೇದಾಗಿ ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಈಗಾಗಲೇ ಸ್ವಾಗತವನ್ನು ಮುಗಿಸಿ ಆಗಿದೆ. ನಾವೆಲ್ಲ ಕೂಡ ಬಹಳ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ವಿ. ಕಳೆದ 7 ವರ್ಷಗಳಿಂದ ಈ ರೀತಿಯಾಗಿರುವಂಥ ಸಮ್ಮೇಳನವನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗಿತ್ತು. ಕಾರಣ ಕೋವಿಡ್ ಬಂದಿರುವಂಥ ಕಾರಣಕ್ಕಾಗಿ ನಾವು ಈ ಸಮ್ಮೇಳನವನ್ನು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. 2017ರಲ್ಲಿ ಇದೇ ಸಿದ್ದರಾಮಯ್ಯ ಸಾಹೇಬರು ಈ ವೇದಿಕೆಯಲ್ಲಿ ಇದೇ ರೀತಿಯ ಒಂದು ಮಹಾ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದರು. ಅವ್ರು ಹೇಳ್ತಾ ಇದ್ರು, ಅವತ್ತು ಜನಸಂಖ್ಯೆ ಕಡಿಮೆ ಇತ್ತು, ಇವತ್ತೇನಪ್ಪ ತುಂಬ ಆಗ್ಬಿಟ್ಟಿದೆ ಅನ್ನುವಂಥ ಮಾತನ್ನು ನನ್ನೊಟ್ಟಿಗೆ ಹೇಳ್ತಾ ಇದ್ರು. ಬಹುಶಃ
ಇವತ್ತು ನೌಕರರ ಸಂಘಟನೆ ಹೆಂಗಾಗಿದೆ ಅಂದ್ರೆ ತಾಲೂಕು ಹಳ್ಳಿ ಹೋಬಳಿ ಮಟ್ಟಕ್ಕೆ ರೀಚ್ ಆಗಿದೆ. ಇವತ್ತೆಲ್ಲ ನೌಕರರು ಕೂಡ ಒಗ್ಗಟ್ಟಾಗಿ ಒಟ್ಟಾಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ₹1 ಹಣವನ್ನು ಕೊಡದೆ ತಾವೆಲ್ಲ ಕೂಡ ಸ್ವಾಭಿಮಾನದಿಂದ ಅಭಿಮಾನದಿಂದ ತಮ್ಮನ್ನು ನೋಡ್ಲಿಕ್ಕೆ ಬಂದಿದ್ದಾರೆ ಅನ್ನುವಂಥದ್ದನ್ನ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದಾದ ನಂತರದಲ್ಲಿ ಮೈಸೂರಿನಲ್ಲಿ ಭೈರಪ್ಪನವರು ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ 2014ರಲ್ಲಿ ಮೈಸೂರಿನಲ್ಲಿ ತಮ್ಮ ಕ್ಷೇತ್ರದಲ್ಲೂ ಕೂಡ ಒಂದು ದೊಡ್ಡ ಸಮ್ಮೇಳನ ಮಾಡಿದ್ದು ಕೂಡ ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಇಂಥ ಒಂದು ಬೃಹತ್ ಆಗಿರುವಂಥ ಸಂಘಟನೆ 1920ರಲ್ಲಿ ಉದಯವಾಗಿ ಇವತ್ತು 103 ವರ್ಷಗಳ ದಾಖಲೆಯ ಇತಿಹಾಸವನ್ನ ಸ್ವಾತಂತ್ರ್ಯ ಪೂರ್ವದ ಸಂಘಟನೆ ಈ ರಾಜ್ಯದಲ್ಲಿ ಯಾವ್ದಾದ್ರು ಇದ್ರೆ ಅದು ರಾಜ್ಯ ಸರ್ಕಾರಿ ನೌಕರರ ಸಂಘ ಅನ್ನುವಂಥದ್ದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. 31 ಜಿಲ್ಲೆಗಳಲ್ಲಿ 184 ತಾಲೂಕುಗಳಲ್ಲಿ ಸದೃಢ ಸಂಘಟನೆ ಹೊಂದಿರುವಂಥ ಸಂಘಟನೆ. ಬಹಳಷ್ಟು ಸಂಘಟನೆಗಳಿದೆ, ತಾಲೂಕು ಜಿಲ್ಲೆಗಳಲ್ಲಿ ಸಂಘಟನೆಗಳನ್ನು ಹೊಂದಿಲ್ಲ. ಈ ರಾಜ್ಯದಲ್ಲಿ 6 ಲಕ್ಷ ನೌಕರರು ಕೂಡ ಪ್ರತಿ ವರ್ಷ ₹200 ಸದಸ್ಯತ್ವವನ್ನು ಕೊಟ್ಟು ಒಬ್ಬ ನೌಕರನು ಕೂಡ ಸದಸ್ಯತ್ವ ಬೇಡ ಅನ್ನದೇ ಇರುವಂಥ ಸಂಘಟನೆ ಈ ರಾಜ್ಯದಲ್ಲಿದ್ರೆ ಅದು ನಮ್ಮ ಹೆಮ್ಮೆಯ ದೇಶದ ಮಾದರಿ ಸಂಘಟನೆ ನಮ್ಮ ಸರ್ಕಾರಿ ನೌಕರರ ಸಂಘ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೌಕರರು ಈ ನಿಜವಾದ ದೇಶದ ದೇಶಪ್ರೇಮಿಗಳು, ದೇಶದ ಸೇವಕರು. ದೇಶವನ್ನು ಕಟ್ಟುವಲ್ಲಿ ನೌಕರ ಪಾತ್ರ ಅನನ್ಯವಾಗಿದೆ ಅನ್ನುವಂಥದ್ದನ್ನ ನಾವು ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ. 1957ರಿಂದ ಇಲ್ಲಿವರೆಗೆ 1ನೇ ವೇತನ ಆಯೋಗದಿಂದ ತೆಗೆದುಕೊಂಡು 6 ವೇತನ ಆಯೋಗಗಳು ನೌಕರರ ವೇತನ ಪರಿಷ್ಕರಣೆಗೆ ಅವರವರ ಅಧ್ಯಕ್ಷರ ಕಾಲಘಟ್ಟದಲ್ಲಿ ಆಗಿದೆ. 4 ಅಧಿಕಾರಿಗಳ ಸಮಿತಿಗಳು ಕೂಡ ರಚನೆ ಆಗಿತ್ತು. 1 ಸಚಿವ ಸಂಪುಟ ಉಪ ಸಮಿತಿನೂ ಕೂಡ ರಚನೆಯಾಗಿ ವೇತನ ಪರಿಷ್ಕರಣೆಯಾಗಿ ನಾವಿವತ್ತು 7ನೇ ವೇತನ ಆಯೋಗವನ್ನು ಪಡೆಯುವ ಹಂತದಲ್ಲಿ ನಾವೆಲ್ಲ ಕೂಡ ಇದ್ದೇವೆ ಎನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಹಲವಾರು ಅಧ್ಯಕ್ಷರುಗಳು ಅವರವರ ಕಾಲಘಟ್ಟದಲ್ಲಿ ಸಾಕಷ್ಟು ನೌಕರ ಪರವಾಗಿರುವಂಥ ಕೆಲಸ ಮಾಡಿರುವಂಥ ಕಾರಣಕ್ಕಾಗಿ 6 ವೇತನ ಆಯೋಗಗಳನ್ನು ನಾವು ಪಡೆದಿದ್ದೇವೆ ಎನ್ನುವಂಥದ್ದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರದ ಕಾರ್ಯಾಂಗದ ಭಾಗವಾಗಿರುವಂಥ ನೌಕರರು, ನಮಗೆ ಕೂಡ ಕುಟುಂಬ ಇದೆ, ನಮಗೆ ಕೂಡ ಜೀವನ ಇದೆ, ನಮಗೆ ಕೂಡ ಕುಟುಂಬದಲ್ಲಿ ಸಮಸ್ಯೆ ಇರುವಂಥ ಈ ಸಂದರ್ಭದಲ್ಲಿ ಆಳುವಂಥ ಸರ್ಕಾರಗಳು ನೌಕರರಿಗೆ ವೇತನ ಮತ್ತು ಭತ್ಯೆಗಳನ್ನು ಆಯಾ ಸಂದರ್ಭಗಳಲ್ಲಿ ನೀಡಲಿಕ್ಕೆಲ್ಲ ಒಂದು ಕಡೆ ವಿಳಂಬ ಆಗುವಂಥ ಸಂದರ್ಭಗಳಲ್ಲಿ ಇಲ್ಲಿರುವಂಥ ಅಧ್ಯಕ್ಷರುಗಳು ಹಲವಾರು ಹೋರಾಟಗಳನ್ನು, ಹಲವಾರು ಮುಷ್ಕರಗಳನ್ನು, ಹಲವಾರು ವಿಧಾನಸೌಧ ಚಲೋಗಳನ್ನು, DA ಚಳವಳಿಗಳಿರ್ಬೋದು, ಮನಿ ಆರ್ಡರ್ ಚಳವಳಿಗಳಿರ್ಬೋದು, ಎಲ್ಲ ಚಳವಳಿಗಳನ್ನು ಮಾಡಿ ನಮ್ಮ ಹಕ್ಕುಗಳನ್ನು ನಾವು ಪಡೆದಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಸರ್ಕಾರದ ವಿರುದ್ಧ ಮುಷ್ಕರಗಳನ್ನು, ಧರಣಿಗಳನ್ನು, ಏಕಾಏಕಿ ತೀರ್ಮಾನಗಳನ್ನು ಮಾಡಿಲ್ಲ. ನಮ್ಮ ಸಂಘದಲ್ಲಿ ಒಂದು ಸಂಪ್ರದಾಯ ಇದೆ. ಮಾತುಕತೆಗಳು, ಸಂಧಾನಗಳು, ಸೌಹಾರ್ದಯುತವಾಗಿ ಚರ್ಚೆಗಳನ್ನು ಮಾಡಿ ನಮ್ಮ ಹಕ್ಕುಗಳನ್ನು ಪಡೆಯುವಂಥದ್ದು ಒಂದು ನಮ್ಮ ಸಂಘಟನೆಯ ತೀರ್ಮಾನಗಳು. ಆ ಹಿನ್ನೆಲೆಯಲ್ಲಿ ಇವತ್ತು ಸಮ್ಮೇಳನಗಳನ್ನು ನಾವು ಮಾಡ್ತಾ ಇದ್ದೇವೆ. ಸಮ್ಮೇಳನಗಳನ್ನು ಯಾಕೆ ಮಾಡ್ತಾ ಇದ್ದೇವೆ? ನಮ್ಮ ಸಂಘಟನಾತ್ಮಕ ಶಕ್ತಿಯನ್ನು ತೋರಿಸಲಿಕ್ಕೆ, ಸರ್ಕಾರದ ಮುಂದೆ ನಮ್ಮ ಬೇಡಿಕೆಗಳನ್ನು ಸಲ್ಲಿಸುವಂಥ ಒಂದು ವೇದಿಕೆಯನ್ನು ಮಾಡಲಿಕ್ಕೆ ಈ ಸಮ್ಮೇಳನಗಳನ್ನು ಮಾಡುವಂಥದ್ದು. ಬಹುಶಃ ಇವತ್ತಿನ ಸಮ್ಮೇಳನವನ್ನು ನೋಡಿದಂಥ ಸಂದರ್ಭದಲ್ಲಿ CM ಸಾಹೇಬರು ಬರ್ತಾ ನಮ್ಮ ಬೈರ್ತಿ ಸರ್ ಹೇಳ್ತಾ ಇದ್ರು, ರಸ್ತೆ ತುಂಬ ಜನ ಇದ್ದಾರೆ, ಇನ್ನೂ ಕೂಡ ಅರ್ಧ ಜನ ಬರ್ತಾ ಇದ್ದಾರೆ ಎನ್ನುವಂಥ ಮಾತನ್ನ ಅವರ ಮಾತುಗಳಲ್ಲಿ ಹೇಳಿದ್ರು. ಬಹುಶಃ ಈ ರೀತಿಯ ಸಮ್ಮೇಳನ ಒಂದು ಇತಿಹಾಸದ ಮೈಲಿಗಲ್ಲು. ಈ ರೀತಿಯ ಬೃಹತ್ ಸಮ್ಮೇಳನ ಇತಿಹಾಸದಲ್ಲಿ ಮೊದಲು, ಹಿಂದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮುಂದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಈ ಒಂದು ಸಮ್ಮೇಳನವನ್ನ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿಸಲಿಕ್ಕೆ ನನ್ನೊಬ್ಬನ ಕಡೆ ಸಾಧ್ಯ ಇಲ್ಲ. ತಾವೆಲ್ಲ ಮುಂದೆ ಕೂತಿರುವಂಥ ತಾಲೂಕಿನ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಖಜಾಂಚಿಗಳು, ಎಲ್ಲ ನಿರ್ದೇಶಕರು, ಮೇಲೆ ಕೂತಿರುವಂಥ ಎಲ್ಲ ಜಿಲ್ಲಾಧ್ಯಕ್ಷರುಗಳು, ಎಲ್ಲ ವೃಂದ ಸಂಘಗಳ ಅಧ್ಯಕ್ಷ ಪದಾಧಿಕಾರಿಗಳು ಒಟ್ಟಾಗಿ ಸೇರಿ ಇಷ್ಟು ಸಂಖ್ಯೆಯ ಒಂದು ದೊಡ್ಡ ಸಮ್ಮೇಳನವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ಹೇಳ್ತಾ, ಆ ಗೌರವಕ್ಕೆ ನೀವೆಲ್ಲರೂ ಕೂಡ ಪಾತ್ರದಾರರು, ನಿಮಗೆ ಸಂಘ ಚಿರಋಣಿಯಾಗಿದೆ ಅನ್ನುವಂಥ ಮಾತನ್ನ ಈ ಸಮ್ಮೇಳನದ ಮೂಲಕವಾಗಿ ಅಭಿನಂದನೆಗಳನ್ನು ಎಲ್ಲ ಮುಖಂಡರಿಗೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನಾನು ಜಿಲ್ಲಾಧ್ಯಕ್ಷನಾಗಿ 2013ರಲ್ಲಿ ಆಯ್ಕೆ ಆದೆ. 2017ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳಿದ್ರು. ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ನಾವು ಆಯೋಜನೆ ಮಾಡಬೇಕು, ಬರಬೇಕು ಅಂದಾಗ ಎಲ್ಲ ಒಂದು ಕಡೆ ಅವ್ರು ಡೇಟ್ ಸಿಗ್ತಾ ಇರಲಿಲ್ಲ. ಅವತ್ತಿನ ಪ್ರಸನ್ನ ಕುಮಾರ್ ಅಂತ MLC ಅವ್ರ ಮೂಲಕ ಹಿಡಿದು ಅವ್ರನ್ನ ಶಿವಮೊಗ್ಗಕ್ಕೆ ಕರ್ಕೊಂಡು ಬಂದಾಗ ಅಲ್ಲೇ 6ನೇ ವೇತನ ಆಯೋಗವನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ಜಿಲ್ಲಾಧ್ಯಕ್ಷನಾಗಿದ್ದಾಗ ಘೋಷಣೆ ಮಾಡಿದ್ದು ಕೂಡ ಇತಿಹಾಸ. ಕೇವಲ ಅಲ್ಲಿ ಘೋಷಣೆ ಮಾಡಿದ ನಂತರದಲ್ಲಿ 8 ತಿಂಗಳಲ್ಲಿ ವೇತನ ಆಯೋಗ ಶ್ರೀನಿವಾಸ ಮೂರ್ತಿ ಅವರಿಂದ ವರದಿಯನ್ನು ತೆಗೆದುಕೊಂಡು 1/3/18ಕ್ಕೆ ಸರ್ಕಾರಿ ಆದೇಶವನ್ನು ಹೊರಡಿಸಿ ಅತಿ ಹೆಚ್ಚು ವೇತನ ಆಯೋಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಫಿಟ್ಮೆಂಟ್ ಅನ್ನ 20, 18, 22 ಬಿಟ್ಟರೆ ಅತಿ ಹೆಚ್ಚಿನ 30% ಫಿಟ್ಮೆಂಟ್ ಕೊಟ್ಟಂತ ಏಕೈಕ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅನ್ನೋದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ
30% ಕೊಟ್ಟಂತ ತಮಗೆ ಈಗ 30% ಬ್ರೇಕ್ ಮಾಡುವಂತ ಅವಕಾಶನೂ ಕೂಡ ತಮಗೆ ಸಿಕ್ಕಿರುವಂತದ್ದು ನಮ್ಮೆಲ್ಲರ ಸುದೈವ. ಮತ್ತೊಮ್ಮೆ ಅವಕಾಶ ಭಗವಂತ ತಮಗೆ ಕೊಟ್ಟಿರುವಂತದ್ದು ನಮ್ಮೆಲ್ಲರ ಸುದೈವ ಅನ್ನುವಂಥದ್ದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ತಮಗೆ ಗೊತ್ತಿದೆ, ಇಂದಿನ ಸರ್ಕಾರದ ಅವಧಿನಲ್ಲಿ ನಮಗೆ ವೇತನ ಆಯೋಗ ಕೊಡ್ಲಿಕ್ಕೆ ವಿಳಂಬ ಆಯಿತು. ವಿಳಂಬ ಆದಂತ ಸಂದರ್ಭದಲ್ಲಿ ನಾವು 1/3/23ಕ್ಕೆ ಸ್ಟ್ರೈಕ್ ಅನ್ನ ಕಾಲ್ ಮಾಡಿದ್ವಿ. ಇಡೀ ಕರ್ನಾಟಕವನ್ನು ಅನಿರ್ದಿಷ್ಟ ಅವಧಿವರೆಗೆ ಎಲ್ಲ ಕಚೇರಿಗಳನ್ನು ಬಂದ್ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ವಿ. ರಾತ್ರೋರಾತ್ರಿ ಸರ್ಕಾರ ನಮಗೆ ಕರೆದು ನಮ್ಮ ಭೈರಪ್ಪನವರೆಲ್ಲ ಕೂಡ ನಾವಿದ್ವಿ. 17% ಮಧ್ಯಂತರ ಪರಿಹಾರವನ್ನು ಅವತ್ತಿನ ಸರ್ಕಾರ ಕೊಡ್ತು. ಬಹುಶಃ ನಮಗೆ 1/7/2022ಕ್ಕೆ ನಮಗೆ ಫುಲ್ ಫಿಟ್ಮೆಂಟ್ ಬೆನಿಫಿಟ್ ಅನ್ನ ಕೊಡಬೇಕಾಗಿತ್ತು. ಆದರೆ ಸರ್ಕಾರ ಏನ್ ಮಾಡ್ತು, 1/4/23ರಿಂದ 17% ಕೊಡ್ತು. ಇರ್ಲಿ, ಕಷ್ಟ ಇರ್ತದೆ ಅಂತ ಹೇಳಿ ನಾವು ಒಪ್ಕೊಂಡು ಸ್ಟ್ರೈಕ್ ಅನ್ನು ಕೂಡ ವಿಡ್ರಾ ಮಾಡಿದ್ವಿ. ಆದರೆ ಇವತ್ತು ವೇತನ ಆಯೋಗ ರಚನೆ ಆಗಿ 14 ತಿಂಗಳಾಗಿದೆ. ಸಿದ್ದರಾಮಯ್ಯ ಸಾಹೇಬರು 8 ತಿಂಗಳಲ್ಲಿ 6ನೇ ವೇತನ ಆಯೋಗವನ್ನು ಜಾರಿ ಕೊಟ್ಟಿದ್ರು. ಇವತ್ತು ಹಿಂದಿನ ಸರ್ಕಾರ 2 ಬಾರಿ ಎಕ್ಸ್ಟೆನ್ಷನ್ ಮಾಡಿದ್ರು. ಸಿದ್ದರಾಮಯ್ಯ ಸಾಹೇಬರು ಬರೋದಕ್ಕಿಂತ 2 ದಿನ ಮುಂಚೆ ಮತ್ತೊಂದು ಎಕ್ಸ್ಟೆನ್ಷನ್ ಮಾಡಿ ಮಾರ್ಚ್ 14ರವರೆಗೆ 2 ಬಾರಿ ಎಕ್ಸ್ಟೆನ್ಷನ್ ಈ ಸರ್ಕಾರಗಳು ಮಾಡಿದೆ. ಆ ಕಾರಣಕ್ಕಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ, ದಯಮಾಡಿ ಆದೇಶದ ಏನು ಫಿಟ್ಮೆಂಟ್ ಬೆನಿಫಿಟ್ಗಳನ್ನು ಕೊಡಬೇಕು ಅನ್ನುವಂಥದ್ದಲ್ಲಿ ವೇತನ ಆಯೋಗದಿಂದ ವರದಿಯನ್ನು ಪಡೆದುಕೊಳ್ಳುವಂಥ ಈ ಸಂದರ್ಭದಲ್ಲಿ ಅವತ್ತು ಏನು ನಾವು ಹೋರಾಟಕ್ಕೆ ಕರೆ ಕೊಟ್ವಿ, ಅವತ್ತು NPS ಬಗ್ಗೆ ಕೂಡ ಸರ್ಕಾರ ಆದೇಶ ಮಾಡಿರಲಿಲ್ಲ. ಒಂದು ಅಧಿಕಾರಿಗಳ ಸಮಿತಿಯನ್ನು ರಚನೆ ಮಾಡ್ತೇನೆ, ನೀವು ಸ್ಟ್ರೈಕ್ ಅನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿದಾಗ ನಾವೆಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಒಂದು ACS ಅಡಿಷನಲ್ ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು NPS OPS ಮಾಡಲಿಕ್ಕೆ ಬೇರೆ 5 ರಾಜ್ಯಗಳಲ್ಲಿ ಏನು ಮಾಡಿದೆ ಅಲ್ಲಿ ಸ್ಟಡಿ ಮಾಡಲಿಕ್ಕೆ ಒಂದು ರಿಪೋರ್ಟನ್ನು ತರಲಿಕ್ಕೆ ಸಮಿತಿಯನ್ನು ಮಾಡಿ ಒಂದು ಆದೇಶವನ್ನು ಕೊಟ್ಟ ಮೇಲೆ 2 ಆದೇಶವನ್ನು ತೆಗೆದುಕೊಂಡು ರಾತ್ರಿ ತೀರ್ಮಾನ ಮಾಡಿ ಬೆಳಗ್ಗೆ 11 ಗಂಟೆಗೆ ಮುಷ್ಕರವನ್ನು ವಾಪಸ್ ತೆಗೆದುಕೊಂಡಿದ್ದು ಇತಿಹಾಸದ ಪುಟದಲ್ಲಿ ಉಳಿತದೆ ಅನ್ನೋದನ್ನ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಈ ರಾಜ್ಯದಲ್ಲಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದೆ. ಸಾಕಷ್ಟು ನೌಕರರು ಒತ್ತಡದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅಡಿಷನಲ್ ಚಾರ್ಜ್ ಇನ್ಚಾರ್ಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ 4 ಕೋಟಿ ಜನಸಂಖ್ಯೆ ಇದ್ದಾಗ 7,60,000 ಜನ ಕೆಲಸ ಮಾಡ್ತಾ ಇದ್ರು. ಇವತ್ತು 6.5-7 ಕೋಟಿ ಜನಸಂಖ್ಯೆ ಇದೆ, 5,20,000 ಜನ ಕೆಲಸ ಮಾಡ್ತಾ ಇದ್ದಾವೆ. 2.5 ಲಕ್ಷ ಉಳಿತಾಯ ಇರುವ ನೌಕರರು ಖಾಲಿ ಹುದ್ದೆ ಇರುವಂಥ ಸಂದರ್ಭದಲ್ಲಿ ತಾವು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ಒಂದು ಮೀಟಿಂಗ್ ಅನ್ನು ಕರೆದಾಗ ತಾವು ಒಂದು ಮಾತನ್ನ ಭರವಸೆ ಕೊಟ್ರಿ, ನಿಮ್ಮ ಸರ್ಕಾರಿ ನೌಕರ ಬೇಡಿಕೆಗಳನ್ನ ಸಹಾನುಭೂತಿಯಿಂದ ಪರಿಶೀಲಿಸ್ತೇವೆ, ನಿಮ್ಮ ಜೊತೆ ನಾವಿದ್ದೇವೆ, ನಮ್ಮ ಸರ್ಕಾರಿ ನೌಕರರನ್ನ, ಅದು ಕರ್ನಾಟಕದ ಹೆಮ್ಮೆಯ ನೌಕರನ್ನ ಹೋರಾಟಕ್ಕೆ ಇಳಿಸದೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೇವೆ ಅನ್ನುವಂಥ ಮಾತನ್ನ ತಾವು ಭರವಸೆಯನ್ನು ಕೊಟ್ಟಿದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೀವು ಕೊಟ್ಟಂತ ಮಾತು ನಮ್ಮ ಭರವಸೆಯನ್ನ ಇನ್ನಷ್ಟು ಕೂಡ ಇಮ್ಮಡಿಗೊಳಿಸಿದೆ. ಹಾಗಾಗಿ ನನಗೆ ಕೂಡ ರಾಜ್ಯದ ನೌಕರರು ತಾವು ಸ್ಟ್ರೈಕ್ ಮಾಡಿ ಸರ್, ಹೋರಾಟ ಮಾಡಿ, ಡೇಟ್ ಎಕ್ಸ್ಟೆನ್ಷನ್ ಆಗ್ತಾ ಇದೆ, MP ಎಲೆಕ್ಷನ್ ಬರ್ತಾ ಇದೆ, ಅದಾದ್ಮೇಲೆ MLC ಎಲೆಕ್ಷನ್ ಬರ್ತದೆ, TPZP ಎಲೆಕ್ಷನ್ ಬರ್ತದೆ, BBMP ಎಲೆಕ್ಷನ್ ಬರ್ತದೆ, ಈ ವರ್ಷ ವೇತನ ಆಯೋಗ ಕೊಡಲ್ಲ ಅನ್ನುವಂಥ ಮಾತು ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ನೌಕರು ತಾವು ಹೇಳ್ತಿದ್ರಿ. ನಾನು ನಿಮ್ಗೊಂದೇ ಮಾತಾಡಿದ್ದೇನೆ, ನುಡಿದಂತೆ ನಡೆದ ಮುಖ್ಯಮಂತ್ರಿಗಳು ಇದೇ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು. ಹಾಗಾಗಿ ಅದಕ್ಕೆ ಅವ್ರಿಗೆ ಅವಕಾಶನೇ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನೌಕರರ ಬದುಕು ತುಂಬಾ ಕಷ್ಟ ಇದೆ, ಆರೋಗ್ಯದ ಸಮಸ್ಯೆ ಇದೆ, ಕೌಟುಂಬಿಕ ಸಮಸ್ಯೆ ಇದೆ. ಇವತ್ತು ಕೇರಳದ ನೌಕರಿಗೆ ಹೋಲಿಸಿದ್ರೆ ನಮಗೆ ಕಡಿಮೆ ಸಂಬಳ ಇದೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಲಿಸಿದ್ರೆ ನಮಗೆ ಕಡಿಮೆ ಸಂಬಳ ಇದೆ, 22 ರಾಜ್ಯಗಳಲ್ಲಿ ಸಂಬಳ ಹೆಚ್ಚಿಗೆ ಇದೆ, ನಮ್ಮಲ್ಲಿ ಕಡಿಮೆ ಇದೆ. ಇವತ್ತು ಕರ್ನಾಟಕ ಅಭಿವೃದ್ಧಿಯಲ್ಲಿ ಬಹುಶಃ ತಾವು ದೆಹಲಿಯಲ್ಲಿ ಏನು GST ಕಲೆಕ್ಷನ್ ಬಗ್ಗೆ ಮಾತಾಡ್ತಾ ಒಂದು ಮಾತನ್ನ ಹೇಳಿದ್ರಿ, ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅತ್ಯಂತ ಹೆಚ್ಚಾಗಿ GST ಕಲೆಕ್ಷನ್ ಮಾಡುವಂತ ಇಡೀ ದೇಶದಲ್ಲಿ 2ನೇ ರಾಜ್ಯ ನಮ್ಮ ಕರ್ನಾಟಕ ಅನ್ನುವಂಥ ಮಾತನ್ನ ತಾವು ಹೇಳಿದ್ರಿ. ಬಹುಶಃ ನಮ್ಗನ್ಸುತ್ತೆ ನೌಕರರ ಬಗ್ಗೆ ತಮ್ಗಿರುವಂಥ ಅಭಿಮಾನ ಪ್ರೀತಿ ಏನು ಅನ್ನುವಂಥದ್ದು ಇದರ ಮೂಲಕ ಗೊತ್ತಾಗ್ತದೆ. ಇವತ್ತು ಎಫಿಷಿಯನ್ಸಿಯಲ್ಲಿ ತಗೊಳ್ಳಿ, ಅಭಿವೃದ್ಧಿಯ ಸೂಚ್ಯಾಂಕದಲ್ಲಿ ತೆಗೆದುಕೊಂಡ್ರೆ ಟಾಪ್ 10ನಲ್ಲಿ ಕರ್ನಾಟಕ ಬರುತ್ತೆ ಅನ್ನುವಂಥದ್ದು ತಮಗೆ ಕೂಡ ತಾವು ಹೇಳುವಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಈ ಹಿನ್ನೆಲೆಯಲ್ಲಿ ತಾವು ದಯಮಾಡಿ ವಿನಂತಿ ಮಾಡ್ಕೊಳ್ತೇನೆ, ಇನ್ನಿರುವಂಥ 23%, ಈಗಾಗಲೇ 17% ವೇತನಕ್ಕೆ ಸೇರಿದೆ, ಇನ್ನು 23% ವೇತನವನ್ನ ಜುಲೈ 27ರಿಂದ ತಾವು ಕೊಡಬೇಕು ಅಂತ ಹೇಳಿ ನಾನು ರಾಜ್ಯದ ಎಲ್ಲ ನೌಕರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಬಹುಶಃ ಅತ್ಯಂತ ಅಭಿಮಾನದಿಂದ 700-800 ಕಿಲೋಮೀಟರ್ಗಳಿಂದ ನಮ್ಮೆಲ್ಲ ನೌಕರರು
ನಿಮ್ಮ ಪರವಾಗಿ ಬಂದಿದ್ದಾರೆ, ನಿಮ್ಮ ಅಭಿಮಾನಕ್ಕಾಗಿ ಬಂದಿದ್ದಾರೆ, ನಿಮ್ಮ ಪ್ರೀತಿಗಾಗಿ ಬಂದಿದ್ದಾರೆ. ನಿಮ್ಮ ಮಾತುಗಳನ್ನು ಬಹುಶಃ 2 ಗಂಟೆಗೆ ಊಟ ಆದರೂ ಪರವಾಗಿಲ್ಲ, ಒಬ್ಬ ನೌಕರ ಕೂಡ ಎದ್ದೇಳ್ದಂಗೆ ನಿಮ್ಮ ಮಾತುಗಳನ್ನು ಕೇಳ್ತಾರೆ ಎನ್ನುವಂಥ ಮಾತನ್ನ ಸ್ಪಷ್ಟ ಭರವಸೆಯನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಈ ವೇದಿಕೆ ಮುಖಾಂತರ ಚುನಾವಣೆ ನೀತಿ ಸಂಹಿತೆ ಬರೋದಕ್ಕೆ ಮುಂಚೆ ಆ ವೇತನದ ಸೌಲಭ್ಯವನ್ನು ಕೊಟ್ಟರೆ ಪ್ರತಿಯೊಬ್ಬ ನೌಕರ ಕೂಡ ಮನೆಗಳಲ್ಲಿ ನಿಮ್ಮ ಫೋಟೋವನ್ನು ಹಾಕೊಳ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ತಮಗೆ ಗೊತ್ತಿದೆ ಇವತ್ತು ಎನ್ ಪಿ ಎಸ್ ಅನ್ನುವಂಥ ಕರಾಳ ಮುಖ, NPS ಅನ್ನುವಂಥ ಒಂದು ಮರಣ ಶಾಸನ. ಇವತ್ತು ಪೆನ್ಷನ್ ಇಲ್ಲ ನಮ್ಮ ನೌಕರರಿಗೆ, ದಕ್ಷತೆ ಕಡಿಮೆ ಆಗ್ತದೆ, ಪ್ರೋತ್ಸಾಹ ಇಲ್ಲ, ಭದ್ರತೆ ಇಲ್ಲ. ಇವತ್ತು ಸರ್ಕಾರಿ ನೌಕರು ಅಂತ ಹೇಳಿದ್ರೆ ಭರವಸೆಗಳು ಕಡಿಮೆ ಆಗ್ತಾ ಇದೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ತಾವು ಮತ್ತೆ ಉಪಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ರೆ, ನಮ್ಮ ಸರ್ಕಾರ ಬಂದ್ರೆ NPS ಅನ್ನು OPS ಮಾಡ್ತೇವೆ ಎನ್ನುವಂಥ ಮಾತನ್ನ ತಾವು ಹೇಳಿದ್ರೆ, ಬಹುಶಃ ನಮ್ಮ ಸರ್ಕಾರಿ ನೌಕರರು NPS ಬಗ್ಗೆ ಕನಸನ್ನ ಕಂಡಿದ್ದಾರೆ, ಅಭಿಮಾನವನ್ನು ಹೊಂದಿದ್ದಾರೆ, ನಿಮ್ಮ ಮೇಲೆ ಕೂಡ ಭರವಸೆ ಹೊಂದಿದ್ದಾರೆ. ನಾವೆಲ್ಲ ಸ್ಟ್ರೈಕ್ ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಈಗಾಗಲೇ 6 ರಾಜ್ಯಗಳಲ್ಲಿ NPS OPS ಆಗಿದೆ. ಕಾಂಗ್ರೆಸ್ ಪಕ್ಷ ಇರುವಂಥ 6 ರಾಜ್ಯಗಳಲ್ಲಿ NPS OPS ಆಗಿದೆ. ಕಳೆದ 15 ದಿನಗಳ ಹಿಂದೆ ಅಸ್ಸಾಂ ಸರ್ಕಾರನೂ ಕೂಡ NPS ಅನ್ನ OPS ಮಾಡಿದೆ ಅನ್ನುವಂಥದ್ದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಿಕ್ಕೆ ಬಯಸ್ತೇನೆ. ಇವತ್ತು 7ನೇ ರಾಜ್ಯವಾಗಿ ಕರ್ನಾಟಕ NPS OPS ಮಾಡಬೇಕು ಅನ್ನುವಂಥ ಮೊದಲ ಭಾಗವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ನೀವು 3 ತಿಂಗಳು ಬಿಟ್ಟು NPS OPS ಮಾಡಿ. ಈಗ ನಮ್ಮ ಕಾಂಟ್ರಿಬ್ಯೂಷನ್ ಏನು 10% ಕಟಾವಣೆ ಮಾಡ್ತಾ ಇದ್ದೀರಾ, ಬಹುಶಃ ಇನ್ನೊಂದು ವಾರ 15 ದಿವಸದಲ್ಲಿ ಆ ಸರ್ಕಾರಿ ಆದೇಶವನ್ನು ಹೊರಡಿಸಿ ಆ ಕಾಂಟ್ರಿಬ್ಯೂಷನ್ ನಿಲ್ಲಿಸುವಂಥ ಕೆಲಸವನ್ನು ತಾವು ಮಾಡಬೇಕು ಅನ್ನುವಂಥದ್ದನ್ನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಬಹುಶಃ ನಾವು ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ. ಬಹುಶಃ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 5 ಜನಪರ ಯೋಜನೆಗಳನ್ನು ತಂದಿದ್ದೀರಾ. 5 ಗ್ಯಾರಂಟಿಗಳಾಗವರೆಗೆ ನಾವು ಅನೇಕ ಒತ್ತಡಗಳನ್ನು ಹಾಕಲಿಲ್ಲ. ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಅಲ್ಲಿ ಹೇಳೋರು, ಷಡಾಕ್ಷರಿ ಅವರೇ, ಹೊಸ ಸರ್ಕಾರ ಬಂತು, ನೀವೇನು ಸೈಲೆಂಟ್ ಆಗಿದ್ದೀರಾ, ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಲ್ಲ ಅಂದ್ರು. ನಾನು ಅವತ್ತೊಂದು ಮಾತನ್ನ ಹೇಳಿದೆ, ಸರ್ಕಾರ 5 ಗ್ಯಾರಂಟಿಗಳನ್ನು ತಂದಿದೆ, 5 ಗ್ಯಾರಂಟಿ ಆಗೋವರೆಗೆ ನಾವು ಹೋಗೋದಿಲ್ಲ. ಕಾರಣ ಯಾಕೆ ಗೊತ್ತಾ? 6ನೇ ಗ್ಯಾರಂಟಿನೇ ಸರ್ಕಾರಿ ನೌಕರ ಗ್ಯಾರಂಟಿ ಆಗಬೇಕು. ಆ ಕಾರಣಕ್ಕಾಗಿ ನೌಕರರ 6ನೇ ಗ್ಯಾರಂಟಿಯನ್ನ ತಾವು ಈಡೇರಿಸಬೇಕು, ನೌಕರರ ಭಾಗ್ಯ ವಿಧಾತರಾಗಬೇಕು ಅನ್ನುವಂಥ ಒಂದು ಪ್ರಾರ್ಥನೆಯನ್ನ ನಾನು ಕೇಳ್ತಾ ಇಲ್ಲ. ರಾಜ್ಯದ 12 ಲಕ್ಷ ನಿವೃತ್ತ ನೌಕರರು ನಿಗಮ ಮಂಡಳಿ ಸೇರಿ 50 ಲಕ್ಷ ಕುಟುಂಬದ ಸದಸ್ಯರ ಪರವಾಗಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನ ಮಾಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆ ಹೆಲ್ತ್ ಸ್ಕೀಮ್, ಬಹುಶಃ ನಾವು ಸಿದ್ದರಾಮಯ್ಯ ಸಾಹೇಬ್ ನೆನಪು ಮಾಡ್ಕೊಳ್ಬೇಕು. ಭೈರಪ್ಪನವ್ರ ಅಧ್ಯಕ್ಷರು ಬ್ಯಾಂಕ್ವೆಟ್ ಹಾಲಲ್ಲಿ ಸಿದ್ದರಾಮಯ್ಯ ಸಾಹೇಬರು, ನಾನು ಕೂಡ ಅವಾಗ ಜಿಲ್ಲಾಧ್ಯಕ್ಷ ಇದ್ದೆ. ಬ್ಯಾಂಕ್ವೆಟ್ ಹಾಲಲ್ಲಿ 2015ರಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಚಿತ ಆರೋಗ್ಯ ಕೊಡುವಂಥ 7 ಕಾಯಿಲೆಗಳಿಗೆ ಜ್ಯೋತಿ ಸಂಜೀವಿನಿಯನ್ನು ಜಾರಿಗೆ ತಂದರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅನ್ನೋದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಅದಾದ್ಮೇಲೆ ನಂತರದ ಸರ್ಕಾರದಲ್ಲಿ 2021 ಬಜೆಟ್ನಲ್ಲಿ ಹೇಳಿದ್ರು ಸರ್ಕಾರಿ ನೌಕರಿಗೆ ಉಚಿತ ಆರೋಗ್ಯ ಯೋಜನೆ ಕೊಡ್ತೀವಿ ಅಂತೇಳಿ. ಇವತ್ತಿನವರೆಗೂ ಜಾರಿಗೆ ಬಂದಿಲ್ಲ. ಸಚಿವ ಸಂಪುಟದ ತೀರ್ಮಾನ ಆಗಿದೆ, ಸರ್ಕಾರಿ ಆದೇಶ ಆಗಿದೆ. BP, ಶುಗರ್, ಕಿಡ್ನಿ, ಕ್ಯಾನ್ಸರ್, ಹಾರ್ಟು, ಅವ D ದರ್ಜೆ ನೌಕರನಿಗೆ ಅವನ ಮಗನಿಗೆ ಕ್ಯಾನ್ಸರ್ ಬಂದರೆ 20 ಲಕ್ಷ ಖರ್ಚಾಗ್ತದೆ. ಕಿಡ್ನಿ ಪ್ರಾಬ್ಲಮ್ ಆದರೆ 10 ಲಕ್ಷ ಖರ್ಚಾಗ್ತದೆ. ಹಾರ್ಟ್ ಆದರೆ 15 ಲಕ್ಷ ಖರ್ಚಾಗ್ತದೆ. ಬಹುಶಃ ಒಬ್ಬ C ದರ್ಜೆ D ದರ್ಜೆ ನೌಕರ ಅವರ ಜೀವಿತ ಅವಧಿಯಲ್ಲಿ ಅಷ್ಟು ಹಣವನ್ನು ಸಾಲ ಮಾಡಬೇಕಾಗ್ತದೆ. ಮತ್ತೆ ಮರಣ ಹೊಂದುವಂಥ ದುಸ್ಥಿತಿಗೆ ಇವತ್ತು ನೌಕರು ಬರ್ತಾ ಇದ್ದಾರೆ. ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ, ಸಚಿವ ಸಂಪುಟದ ನಿರ್ಧಾರ ಆಗಿದೆ, ನಾವು ಕಾಂಟ್ರಿಬ್ಯೂಷನ್ ಕೂಡ ಕೊಡ್ತಾ ಇದ್ದೇವೆ. ಸರ್ಕಾರನೇ ಪೂರ್ತಿ ಹಣ ಕೊಡ್ತಾ ಇಲ್ಲ, ಅರ್ಧ ಹಣ ನಾವು ಕೊಡ್ತೇವೆ, ಅರ್ಧ ಹಣ ಸರ್ಕಾರ ಕೊಡುತ್ತೆ. ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ಉಚಿತ ಆರೋಗ್ಯ ಕೊಡುವಂಥ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಆದಷ್ಟು ಬೇಗ ತಾವು ಜಾರಿಗೆ ತಂದ್ರೆ ನಾವೆಲ್ಲರೂ ಕೂಡ ನಿಮ್ಮನ್ನು ಗೌರವಿಸ್ತೇವೆ ಅನ್ನುವಂಥ ಮಾತನ್ನ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಅಧಿಕಾರಿಗಳ ಇಚ್ಛಾಶಕ್ತಿ ಕೊಡ್ತೇನೆ ಏನೋ ಗೊತ್ತಿಲ್ಲ. ಸುವರ್ಣ ಆರೋಗ್ಯ ಟ್ರಸ್ಟ್ ಅನ್ನುವಂಥ ಸಂಸ್ಥೆ ಇದೆ. 3 ತಿಂಗಳಿಗೆ ಅಧಿಕಾರಿಗಳು ಚೇಂಜ್ ಆಗ್ತಾ ಇದ್ದಾರೆ. ಈ ಯೋಜನೆ ಜಾರಿ ಆಗಲಿಕ್ಕೆ 3 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಇದು ಜಾರಿ ಆಗ್ತಿಲ್ಲ. ಈ ವೇದಿಕೆ ಮುಖಾಂತರ ಅದ್ರ ಬಗ್ಗೆನೂ ಕೂಡ ತಾವು ಒಂದು ಸ್ಪಷ್ಟ ಸಂದೇಶವನ್ನು ತಾವು ಕೊಡಬೇಕು ಅನ್ನುವಂಥ ಒಂದು ವಿನಂತಿಯನ್ನ ರಾಜ್ಯದ ನೌಕರ ಪರವಾಗಿ ವಿನಂತಿ ಮಾಡ್ತೇನೆ.
ಇವತ್ತು 7,20,000 ಹುದ್ದೆಗಳಲ್ಲಿ 5,20,000 ಹುದ್ದೆ ಕೆಲಸ ಮಾಡ್ತಾ ಇದ್ದೀವಿ. ಆ 2.5 ಲಕ್ಷ ಹುದ್ದೆಗಳನ್ನು ಆದಷ್ಟು ಬೇಗ ಹಂತವಾಗಿರೋ ಹುದ್ದೆಗಳನ್ನು ಭರ್ತಿ ಮಾಡುತ್ತೀನಿ ಅಂತೇಳಿ ತಾವು ಮ್ಯಾನಿಫೆಸ್ಟೋದಲ್ಲಿ ಕೂಡ ಹೇಳಿದ್ದೀರಾ. ಅದನ್ನು ಭರ್ತಿ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಮತ್ತೊಮ್ಮೆ ಮಾಡ್ತಾ ಇದ್ದೇನೆ. ಅದ್ರ ಜೊತೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವತ್ತು PST ಮತ್ತು GPT ಎನ್ನುವಂಥ ಒಂದು ದೊಡ್ಡ ಸಮಸ್ಯೆಯಲ್ಲಿದ್ದಾರೆ. ಇವತ್ತು ಈ ಸಮ್ಮೇಳನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಬಂದಿದ್ದಾರೆ. ಆ ಸಮಸ್ಯೆಗೆ ತಾವು ನ್ಯಾಯವನ್ನು ಕೊಡಬೇಕು. ಕಳೆದ ಸಚಿವ ಸಂಪುಟದಲ್ಲಿ ಆ ಸಬ್ಜೆಕ್ಟ್ ಬಂದಾಗ ಅದು ಕೂಡ ಡೆಫರ್ ಆಗಿದೆ. ಮತ್ತೊಮ್ಮೆ ತರಿಸ್ಕೊಂಡು ಪದವೀಧರ ಶಿಕ್ಷಕರಿಗೆ ಸೇವಾ ವಿಲೀನತೆಯೊಂದಿಗೆ ಜ್ಯೇಷ್ಠತೆಯೊಂದಿಗೆ ಅವ್ರಿಗೆ ಮುಂಬಡ್ತಿಯನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ತಮಗೆ ಮಾಡ್ತಾ ಇದ್ದೇನೆ. ಹಾಗೆ ಆರೋಗ್ಯ ಇಲಾಖೆಯಲ್ಲಿ ವೃಂದ ನೇಮಕಾತಿ ನಿಯಮಗಳು ಇವತ್ತಿಗೂ ಕೂಡ ರಚನೆ ಆಗಿಲ್ಲ. ಒಂದು ಸಿಂಗಲ್ NP ಆರ್ಥಿಕ ಹೊರೆ ಸರ್ಕಾರಕ್ಕೆ ಬೀಳೋದಿಲ್ಲ, ಶಿಕ್ಷಕರ C&Rಗೂ ಕೂಡ ಬೀಳೋದಿಲ್ಲ. ಇದ್ರ ಬಗ್ಗೆ ಕೂಡ ತಾವು ಗಮನವನ್ನು ಕೊಟ್ಟು ಆದೇಶವನ್ನು ಮಾಡಿಕೊಟ್ರೆ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರು ಆರೋಗ್ಯ ಇಲಾಖೆ ಅಂತ ಎಸೆನ್ಷಿಯಲ್ ಸರ್ವಿಸಲ್ಲಿ ಕೆಲಸ ಮಾಡೋರಿಗೂ ಕೂಡ ತುಂಬ ಅನುಕೂಲ ಆಗ್ತದೆ. ಇದರಿಂದ ಯಾವುದೇ ಆರ್ಥಿಕ ಹೊರೆ ಬೀಳೋದಿಲ್ಲ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇನ್ನು ಕೆಲವು ಪೊಲೀಸ್ ಇಲಾಖೆಯಲ್ಲಿ ಅಂತರ್ಜಿಲ್ಲಾ ವರ್ಗಾವಣೆ ಇಲ್ಲ, ಬೇರೆ ನೌಕರರಿಗೆ ಕೂಡ ಅಂತರ್ಜಿಲ್ಲಾ ವರ್ಗಾವಣೆಗಳಿಲ್ಲ. ಈ ಹಿಂದೆ ಕಾಯ್ದೆ ಇತ್ತು, ಅದು ಕೂಡ ತಮ್ಗೆ ವಿನಂತಿ ಮಾಡಿದ್ದೇವೆ. ಅದನ್ನು ಕೂಡ ಒಂದು ಆದೇಶದ ಮೂಲಕ ಜಾರಿಗೆ ತಂದರೆ ಸಾವಿರಾರು ನೌಕರರು ಕೂಡ ನಿಮ್ಮ ಬಗ್ಗೆ ಇನ್ನಷ್ಟು ಗೌರವ ಹೆಚ್ಚಾಗ್ತದೆ ಎನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ PDOಸ್ಗಳಿಗೆ ಸ್ಟೇಟ್ ಸೀನಿಯಾರಿಟಿ ಮಾಡಿ ಅನೇಕ PDOಗಳಿಗೆ ಗೊಂದಲ ಆಗ್ತಾ ಇದೆ. ಅದನ್ನು ಜಿಲ್ಲಾ ಸೀನಿಯಾರಿಟಿ ಮಾಡಿಕೊಟ್ರೆ ಅದು ಕೂಡ ಅನುಕೂಲ ಆಗುತ್ತೆ ಎನ್ನುವಂಥ ಇಷ್ಟೇ ಪ್ರಮುಖ ಬೇಡಿಕೆಗಳನ್ನು ಮೊದಲ ಹಂತದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ಸರ್ಕಾರದ ವ್ಯವಸ್ಥೆಗಳಲ್ಲಿ ಸಾಕಷ್ಟು ಸುಧಾರಣೆಗೆ ತಾವು ಗಮನವನ್ನು ಕೊಡ್ತಾ ಇದ್ದೀರಾ, ಸೋರಿಕೆಯನ್ನು ನಿಯಂತ್ರಣ ಮಾಡ್ತಾ ಇದ್ದೀರಾ, ಸಾಕಷ್ಟು ಗುರಿ ದೇವೋದ್ದೇಶಗಳನ್ನು ಯೋಜನೆಗಳನ್ನು ಇಟ್ಕೊಂಡು ಈ ನಾಡನ್ನು ಕಟ್ಟುವಂಥ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ನೌಕರರು ಕಾರ್ಯಾಂಗ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ನಾವುಗಳು ನೀವು ಮಾಡುವಂಥ ಎಲ್ಲ ಕೆಲಸಗಳ ಜೊತೆ ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ನಿಮ್ಮ ಜೊತೆ ಇರ್ತೇವೆ ಎನ್ನುವಂಥ ಶಪಥ ಮಾಡುವಂಥ ದಿನ ಇದಾಗಿದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ತಮಗೆ ಸ್ಪಷ್ಟ ಭರವಸೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವತ್ತಿನ ವೇದಿಕೆಯಲ್ಲಿ ನಮ್ಮನ್ನು ಒಂದೇ ಮಾತನ್ನು ಹೇಳಿದ್ದೀರಾ, ನಿಮ್ಮನ್ನು ಹೋರಾಟಕ್ಕಿಳಿದೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವಂಥ ಮಾತನ್ನು ತಾವು ಹೇಳಿರುವಂಥ ಕಾರಣಕ್ಕಾಗಿ ನಮ್ಮ ಸರ್ಕಾರಿ ನೌಕರ ಮನಸ್ಸಿನಲ್ಲಿ ತಮ್ಮ ಹೆಸರು ಶಾಶ್ವತವಾಗಿ ಅಚ್ಚಳಿಯದೆ ಉಳಿಯುವಂಥ ರೀತಿಯಲ್ಲಿ ಇವತ್ತಿನ ತಮ್ಮ ತೀರ್ಮಾನ ಆಗಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ತಾ, ಯಾಕಂದರೆ ಇವತ್ತು ಸಮ್ಮೇಳನದಲ್ಲಿ ಸಾಹೇಬರನ್ನು ಕೂಡ ಕರೆದು ನಾವು ಸನ್ಮಾನ ಮಾಡಿದ್ದೇವೆ. ನೀವು ಸಮ್ಮೇಳನದಲ್ಲಿ ಅಭಿನಂದನೆ ಕರೆಸ್ಲಿಕ್ಕೆ ಮಾತಾಡಿ ನಮ್ಮನ್ನು ಬೇಡಿಕೆಯಲ್ಲಿ ಇದನ್ನು ಮಾಡ್ತಾ ಇದ್ದೀರ ಅನ್ನುವಂಥ ತಾವು ಯೋಚನೆಯನ್ನು ಕೂಡ ಮಾಡಬಾರ್ದು. ದಯಮಾಡಿ ನಾವು ನಿಮ್ಮ ಕುಟುಂಬದ ಸದಸ್ಯರು, ನಾವು ನಿಮ್ಮ ಮಕ್ಕಳು, ನಾವು ಸರ್ಕಾರದ ಮಕ್ಕಳು, ಕಾರ್ಯಾಂಗ ಕ್ಷೇತ್ರದ ಒಂದು ಭಾಗ. ಹಾಗಾಗಿ ಆಳುವಂಥ ಸರ್ಕಾರಗಳು ಸರ್ಕಾರಿ ನೌಕರನ್ನು ಚೆನ್ನಾಗಿ ನೋಡಿಕೊಂಡ್ರೆ ಸರ್ಕಾರಕ್ಕೆ ಕೂಡ ಗೌರವ ಬರುತ್ತೆ ಎನ್ನುವಂಥದ್ದು ತಮ್ಮ ಮಾತುಗಳಲ್ಲಿ ನಾವು ಕೂಡ ಕೇಳಿದ್ದೇವೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಪ್ರಮುಖ ವಿಚಾರಗಳ ಬಗ್ಗೆ ತಾವೊಂದು ಸಂದೇಶವನ್ನು ಅಧಿಕಾರಿಗಳಿಗೆ ತಾವು ಕೊಡೋದ್ರ ಮೂಲಕ ಈ ಸಮ್ಮೇಳನಕ್ಕೆ ಒಂದು ಐತಿಹಾಸಿಕ ಮೈಲಿಗಲ್ಲು ಮುನ್ನುಡಿ ಬರೆಯುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ, ಬಹುಶಃ ಇವತ್ತಿನ ದಿನಗಳಲ್ಲಿ ತಾವು ಬಂದಿರುವಂಥದ್ದು ನಮ್ಗೆ ತುಂಬ ಸಂತೋಷವನ್ನು ತಂದಿದೆ. ಬಹುಶಃ ನಾನು ಅಧ್ಯಕ್ಷನಾದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಇಂಥ ದೊಡ್ಡ ಸಮ್ಮೇಳನ ಮಾಡಿ ಮೊಟ್ಟ ಮೊದಲ ಬಾರಿಗೆ ಮೊದಲ ಮುಖ್ಯಮಂತ್ರಿಗಳನ್ನು ಕರೆಸಿ ಸನ್ಮಾನ ಮಾಡ್ತಾ ಇರೋದು ಕೂಡ ಅದು ನಿಮ್ಮನ್ನ ಅನ್ನುವಂಥ ಮಾತನ್ನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ತಾವು ಬಂದಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕೂಡ ನಮ್ಗೆ ಅತ್ಯಂತ ಸಂತೋಷವನ್ನು ತಂದಿದೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಸಂಘಟನೆ ಜೊತೆ ಇಷ್ಟೆಲ್ಲ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಕೈ ಜೋಡಿಸಿ ಅಹರ್ನಿಶಿ ದುಡಿದಂಥ ಎಲ್ಲರಿಗೂ ಕೂಡ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ನಿಮ್ಮೆಲ್ಲರ ಪರವಾಗಿ 50 ಲಕ್ಷ ನಮ್ಮ ಕುಟುಂಬದ ಸದಸ್ಯರ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಲೋ, ದಯಮಾಡಿ CM ಸಾಹೇಬ್ರು ಹೇಳಿದ್ದಾರೆ ಟೈಮ್ ಇದೆ, ಎಲ್ಲ ಮಾಡೋಣ. ಇನ್ನು ಟೈಮ್ ಇದೆ, ಎಲ್ಲ ಪ್ಲಾನ್ ಮಾಡಬೇಕಲ್ಲ ನಾವು. ಸಾಹೇಬ್ರು ಹೇಳಿದ್ದಾರೆ, ಯೋಚನೆ ಮಾಡಬೇಡಿ. ನಾವು ನೀವೆಲ್ಲ ಇದೀವಲ್ಲ, ಪ್ರಯತ್ನ ಎಲೆಕ್ಷನ್ ಒಳಗಡೆ ಕೋಡ್ ಆಫ್ ಕಂಡಕ್ಟ್ ಬರೋದ್ರಲ್ಲಿ ಈಗ ಚೇರ್ಮನ್ರಿಗೂ ಫೋನ್ ಮಾಡಿ ಹೇಳ್ತೀನಿ, ಪೇ ಕಮಿಷನ್ ಅವ್ರಿಗೆ ನೀವು ಫಾಲೋ ಅಪ್ ಮಾಡಿ ಬೇಗ ಅದು ರಿಪೋರ್ಟ್ ತಂದು ಅಷ್ಟೊಳಗೆ ಮಾಡೋಣ ಅಂತ ಹೇಳಿದ್ರು ನನ್ನ ಜೊತೆ. ಅಷ್ಟರೊಳಗೆ ಒಂದು ಮೀಟಿಂಗ್ ಕೂಡ ಮಾಡೋಣ NPS ಬಗ್ಗೆ ಅಂದಿದ್ದಾರೆ. ಎಲ್ಲ ಪ್ರಯತ್ನಗಳು ಇವತ್ತಿಂದ ಪ್ರಾರಂಭ. ನಾವೇನಾಗುತ್ತೆ, ಒಂದೇ ಸಲ ನಮ್ಮ ಶಕ್ತಿ ಇದೆ, ಸಂಘಟನೆ ಇದೆ, ಸಮಾಧಾನ ಇರಬೇಕು ಎಲ್ರಿಗೂ. ಮುಖ್ಯಮಂತ್ರಿಗಳು ಬಂದಾಗ ಇಲ್ಲಿವರೆಗೆ ಗೌರವದಿಂದ ನೋಡ್ಕೊಂಡ್ರಲ್ಲ. ಸೊ ಇದು ಫಸ್ಟ್ ಟೈಮ್ ನಮ್ಮದು ಅವ್ರದ್ದು ನಿಮ್ಮದು ಮೀಟ್ ಆಗ್ತಾ ಇರೋವಂಥದ್ದು. ಒಂದೇ ಸಲ
ಒಂದು ನಿಮಿಷ ರೀ, ಎಲ್ರಿಗೂ ಗೊತ್ತಿದೆ. ನೀನು ಹೋರಾಟ ಸ್ಟ್ರೈಕ್ ಕರಿತೀವಿ, ಮಾಡೋಣಪ್ಪ, ಸಮಾಧಾನ ಮಾಡ್ಕೋ. ಹೋರಾಟಕ್ಕೆ ಕರಿತೀವಿ, ಮಾಡೋಣ. ದೊಡ್ಡದಲ್ಲ ಹೋರಾಟ, ತೀರ್ಮಾನ ಅಲ್ಲ. ಒಂದು ಸ್ಟೆಪ್ಪು, ಇದು ಎರಡನೇ ಸ್ಟೆಪ್ಪು. ಮಾಡಲಿಲ್ಲ ಅಂದ್ರೆ ಅನಿವಾರ್ಯ ಹೋರಾಟ ಮಾಡೋಣ. ಇಡೀ ಕರ್ನಾಟಕ ಬಂದ್ ಮಾಡೋಣಪ್ಪ, ನಾನಿದ್ದೀನಿ, ಪ್ರಶ್ನೆನೇ ಇಲ್ಲ. ಏನಾಗಿಲ್ಲ ಈಗ ಅವ್ರ ಗಮನಕ್ಕೆ ನಮ್ಮ ಶಕ್ತಿ ತೋರಿಸಿದ್ದೀವಿ. ಅವ್ರೀಗ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ಅನಿವಾರ್ಯವಾಗಿ ಅವ್ರು ಮಾಡಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ಹೋರಾಟ ಮಾಡಿ ಆದ್ರೂ ನಾವು ಮತ್ ಪಡಿತೀವಿ, ಪ್ರಶ್ನೆ ಇಲ್ಲ. ಇದರಿಂದ ಏನು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡೋಣ. ಈಗ CM ಸಾಹೇಬ್ರು ಏನಂದ್ರು, ಚೇರ್ಮನ್ರಿಗೆ ಫೋನ್ ಮಾಡಿ ಹೇಳ್ತೀವಿ, ಇನ್ನು ಆದಷ್ಟು ಒಂದು 2-3 ದಿನದಲ್ಲಿ ರಿಪೋರ್ಟ್ ಕೊಡ್ಲಿಕ್ಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಾವು ಫಾಲೋ ಅಪ್ ಮಾಡೋಣ. ಒಂದು ಭಾಗ NPS ಬಗ್ಗೆ ಮೀಟಿಂಗ್ ಕೂಡ ಕರಿತೀನಿ, ಸಾಧಕ ಬಾಧಕ ನೋಡಿ ಒಂದು ಮಾಡೋಣ, ಒಂದು ಫೈನಲ್ ಅಂತ ಹೇಳಿದ್ದಾರೆ. ಸೊ ನಾವು ಕಾಂಟ್ರಿಬ್ಯೂಷನ್ ನಿಲ್ಸೋದ್ರ ಬಗ್ಗೆ ಹೇಳಿದ್ದೀವಿ. ಹೆಲ್ತ್ ಸ್ಕೀಮ್ದು ಫೈಲ್ ತರ್ಸಕ್ಕೆ ಹೇಳಿದ್ದಾರೆ ಇಂಟರ್ನಲ್. ನೋಡೋಣ. ಈಗ ಇವತ್ತಿಷ್ಟು ಪ್ರೋಗ್ರೆಸ್ ಆಗಿದೆ, ಖುಷಿ ಪಡಬೇಕಲ್ಲ. ಒಂದೇ ದಿವಸ ಒಂದೇ ಗಂಟೆಲಿ ಅವ್ರದ್ದು ಆರ್ಥಿಕ ಸ್ಥಿತಿಗತಿಗಳೇನಿದೆ ಎಲ್ಲ ನೋಡ್ಬೇಕಲ್ಲ. ಅದೇನೇ ಇರಲಿ, ನಮ್ಮ ನೌಕರರಿಗೆ ನಮ್ಮ ಹಕ್ಕು, ನಮ್ಮ ಸ್ಯಾಲ್ರಿ, ನಮ್ಮ NPS OPS, ನಮ್ಮ ಹೆಲ್ತ್ ಸ್ಕೀಮ್ ಆಗಲೇಬೇಕು. ಅದರಿಂದ ಇವತ್ತಿಂದ ಹೋರಾಟ ಪ್ರಾರಂಭ ಆಗಿದೆ ಅಂತ ತಾವು ಅಂದ್ಕೊಳ್ಳಿ. ಇವತ್ತಿಂದ ಹೋರಾಟ ಪ್ರಾರಂಭ ಆಗಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ ತಾಳ್ಮೆಯಿಂದ ವರ್ತನೆ ಮಾಡೋಣ. ಯಾಕಂದ್ರೆ ಒಂದೇ ಗಂಟೆಲಿ ಒಂದೇ ದಿನ ಡಿಸಿಷನ್ ತೊಗೊಳಕ್ಕಾಗಲ್ಲ. ಇವತ್ತು ವೇದಿಕೆ ಮೇಲೆ ಅವ್ರ ಅಭಿಪ್ರಾಯ ನಿಮ್ಮ ಸಮ್ಮುಖದಲ್ಲಿ ಹೇಳಿದ್ದಾರೆ. ಅದು ಅಭಿಪ್ರಾಯದ ವಿಚಾರಗಳಲ್ಲಿ ಇನ್ನು ಮುಂದೆ ಚರ್ಚೆಗಳು ಪ್ರಾರಂಭ ಆಗುತ್ತೆ. ಹಾಗಾಗಿ ಸಂಘಟನೆ ಇದೆ, ಸಮರ್ಥವಾಗಿದೆ, ಸದೃಢವಾಗಿದೆ. ನಮ್ಮ ಹೋರಾಟ ಕರೆ ಕೊಟ್ಟಾಗ ಸರ್ಕಾರಗಳು ನಮ್ಮ ಮಾತನ್ನು ಕೇಳ್ತವೆ. ಆ ದಿನಗಳ ಹತ್ರ ಇದ್ದಾವೆ. ಎಲ್ಲರೂ ತಾಳ್ಮೆಯಿಂದ ಇರ್ರಿ. ಸಂಘಟನೆ ನಿಮ್ಮ ಜೊತೆ ಇದೆ. ನಮ್ಮೆಲ್ಲ ಲೀಡರ್ಗಳು ಇಲ್ಲಿದ್ದಾರೆ, ನಿಮ್ಮ ಲೀಡರ್ಗಳು ಇಲ್ಲಿದ್ದಾರೆ. ಈಗ ನಾಳೆ ಸ್ಟ್ರೈಕ್ ಕಾಲ್ ಮಾಡ್ಬೇಕಾದ್ರೆ ನಾನು ರೆಡಿ ಇದ್ದೀನಿ. ಆದರೆ ಪರಿಸ್ಥಿತಿ, ಸಮಯ, ಸಂದರ್ಭ ಎಲ್ಲವನ್ನೂ ನಿರ್ಧಾರ ಮಾಡುತ್ತೆ. CM ಸಾಹೇಬ್ರು ನನಗೆ ಕೊಡೋಕ್ಕಾಗಲ್ಲ ಅಂದಿದ್ರೆ ಇಲ್ಲೇ ಸ್ಟ್ರೈಕ್ ಅನೌನ್ಸ್ ಮಾಡ್ತೀನಿ. ಇಲ್ಲೇ ಅವ್ರು ಆಗಲ್ಲ ಅಂತ ಹೇಳಿಲ್ಲಲ್ಲ, ಮಾಡ್ತೀನಿ, ರಿಪೋರ್ಟ್ ತೊಗೊಂಡು ಮಾಡ್ಕೊಡ್ತೀನಿ ಅಂತ ಒಂದು ಹೇಳಿದ್ರು. ನೀವು ಎಲೆಕ್ಷನ್ ಒಳಗೆ, ನನಗೂ ಅದೇ ಹುಚ್ಚು, ಎಲೆಕ್ಷನ್ ಒಳಗೆ ಆಗಬೇಕಂತ, ಅದನ್ನೇ ಈಗ ಹೋಗಿ ಅಧ್ಯಕ್ಷರಿಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನು ಈಗ ಫಾಲೋಅಪ್ ಮಾಡ್ತೀನಿ. ಎರಡನೇದು NPS OPSದು ಒಂದು ಮೀಟಿಂಗ್ ಕರಿತೀನಿ, ಬನ್ನಿ, ಒಂದು ಸಾಧಕ ಬಾಧಕ ಚರ್ಚೆ ಮಾಡಿ ಡಿಸಿಷನ್ ತಗೊಳ್ಳೋಣ ಅಂತ ಹೇಳಿದ್ದಾರೆ. ಹೆಲ್ತ್ ಸ್ಕೀಮ್ದಿಗೆ ಫೈಲ್ ಕಾಲ್ ಮಾಡಿದ್ದಾರೆ. ಅಟ್ಲೀಸ್ಟ್ ಈ ಸಮ್ಮೇಳನದ ಮೂಲಕ ಇಷ್ಟು ಪ್ರಯತ್ನ ಆಯ್ತಾ? ನಿಮ್ಮ ಶಕ್ತಿ, ನೌಕರರು ಈ ಪಿಸ್ತಲ್ ನಿಂತಿದ್ದು ಈ ಸಂಖ್ಯೆ ನೋಡಿ ಅವ್ರಿಗೆ ಕೂಡ ಖುಷಿ ಆಯಿತು. ಹಿಂದಿನ ಸಮ್ಮೇಳನದಲ್ಲಿ ಇಷ್ಟು ಸಂಖ್ಯೆ ಸೇರ್ತಿರ್ಲಿಲ್ಲ, ಏನಪ್ಪ 4 ಪಟ್ಟು ಜನ ಸೇರಿಸಿದ್ದೀರಾ ಅಂತಂದರು. ಅಂದರೆ ಸಂಘಟನೆ ಬಗ್ಗೆ ಒಂದು ಅಭಿಮಾನ ಅವ್ರಿಗೆ ಬಂದಿದೆ. ಅವ್ರು ಏನಾದರೂ ಯೋಚನೆ ಮಾಡ್ತಾರೆ. ಮತ್ತು ಅವ್ರು ಹಿಂದೆ ಏನು ಸರಿಯಾದ ಪ್ರಶ್ನೆಗಳಿಲ್ಲ ನನಗೆ ತಿಳಿದ ಮಟ್ಟಿಗೆ. ಒಂದಿಷ್ಟು ಸಮಾಧಾನದಿಂದ ಇರ್ರಿ. ನಿಮ್ಮ ವಿಚಾರದಲ್ಲಿ ಪ್ರಶ್ನೆನೇ ಇಲ್ಲ. ಹಿಂದೆ 17% IR ತಗೊಳ್ಬೇಕಾದಾಗೆ ನಿಮ್ಮನ್ನು ಕರೆದಿದ್ವಾ? ಅಲ್ಲೇ ಡಿಸಿಷನ್ ತಗೊಂಡು ಅಲ್ಲೇ ಮಾಡಿದ್ವಿ. ಇವ್ರಿಗೂ ಟೈಮ್ ಕೊಡೋಣ, ಇನ್ನೊಂದು ತಿಂಗಳಲ್ಲಿ ನೋಡೋಣ. ಆಗಿಲ್ಲ ಅಂದರೆ ಅನಿವಾರ್ಯವಾಗಿ ಹೋರಾಟಕ್ಕೆ ಇಳಿಯೋದು ಅನಿವಾರ್ಯ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಲೀಡರ್ಸ್ ಎಲ್ಲ ಇದ್ದಾರೆ. ಸಭೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇದು ಒಂದು ಹಂತ. ಒಂದೇ ಸಲ ಸ್ಟ್ರೈಕ್ ಹೋಗ್ಲಿಕ್ಕೆ ಆಗಲ್ಲ. ಇವತ್ತು ಇದು ಮುಗಿದ ಮೇಲೆ ಸ್ಟ್ರೈಕ್ ನೆಕ್ಸ್ಟ್ ಸ್ಟೆಪ್. ಓಕೆ. ಸೊ ಹಾಗಾಗಿ ಎಲ್ಲರೂ ತಾಳ್ಮೆ ಇರ್ರಿ, ವಿಶ್ವಾಸ ಇಡ್ರಿ, ಏನು ಯೋಚನೆ ಮಾಡಬೇಡಿ. ಈಗೇನಾಗುತ್ತೆ, ಹಿಂದೆನೂ ಕೂಡ ಹಂಗೆ ಮಾತಾಡ್ತಿದ್ವಿ. ಸೊ ನಂತರ ಆಗತ್ತೆ. ಸಾಹೇಬರು ಕೂಡ ಪಾಸಿಟಿವ್ ಆಗಿದ್ದಾರೆ. ನೋಡೋಣ, ಅವರ ಮನಸ್ಥಿತಿಗಳು ನೋಡ್ಕೊಂಡು ಮುಂದಿನ ಹೆಜ್ಜೆ ಇಡೋಣ. ನಿಮ್ಮ ಜೊತೆ ಸಂಘಟನೆ ಇದೆ. ತಾಲೂಕು, ಜಿಲ್ಲೆ, ರಾಜ್ಯದ ಲೀಡರ್ ಎಲ್ಲ ಇಲ್ಲೇ ಇದ್ದೀವಿ. ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ. ನಾವೆಂಥ ಹೋರಾಟಕ್ಕೂ ಸಿದ್ಧರಿದ್ದೇವೆ. ನಾನು ಹಿಂದೆ ಹೇಳಿದ್ನಲ್ಲ, ಲಾಸ್ಟ್ ಟೈಮ್ ಸ್ಟ್ರೈಕ್ ಮಾಡಬೇಕಾದಾಗ ನಾನು ಜೈಲಿಗೆ ಕಳಿಸ್ಲಿ, ಅರೆಸ್ಟ್ ಮಾಡಲಿ, ಡಿಸ್ಮಿಸ್ ಮಾಡಲಿ, ನಾನು ರೆಡಿ ಇದ್ದೀನಿ ಹೋಗ್ಲಿಕ್ಕೆ ಅಂತ ಹೇಳಿದೆ ನಾನು. ಹೌದಲ್ವಾ? ಇವತ್ತು ಮುಖ್ಯಮಂತ್ರಿಗಳನ್ನ ಈ ಕಾರ್ಯಕ್ರಮಕ್ಕೆ ಬರಬಾರ್ದು ಅಂತೇಳಿ ಒಂದು ಚಿತಾವಣೆ ಮಾಡುವಂಥ ವ್ಯವಸ್ಥೆ. ಎಂಥ ವ್ಯವಸ್ಥೆ ಅಂದರೆ ಈ ಕಾನ್ಫರೆನ್ಸೇ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಿ ನಮ್ಮವ್ರು ಕೆಲವರೆಲ್ಲ ಹರಿಬಿಟ್ಟಿದ್ದು ನೀವೆಲ್ಲ ನೋಡ್ತಾ ಇದ್ದೀರಾ. ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಸಂಘಟನೆ ಇದೆ. ಪ್ಲ್ಯಾಂಡ್ ಆಗಿ ಹೋಗೋಣ, ಅನ್ಪ್ಲ್ಯಾಂಡ್ ಆಗಿ ಹೋಗಿ ಫೇಲ್ಯೂರ್ ಆಗೋದು ಬೇಡ. ಪ್ಲ್ಯಾಂಡ್ ಆಗೋದ್ರೆ ಮಾತ್ರ ನಾವು ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ದಯಮಾಡಿ ನಿಮ್ಮ ಜೊತೆ ಸಂಘಟನೆ ಇದೆ, ಯಾರು ವಿಚಲಿತರಾಗುವಂಥದ್ದು ಬೇಡ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ನಾವು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಹಂಗೆ ಮಾಡೋದು ಹಿಂಗೆ ಮಾಡೋಂಥ ಸಂಘಟನೆ ನಮ್ದಲ್ಲ. ಕೆಲವರೆಲ್ಲ ಆ ವ್ಯವಸ್ಥೆಗಳನ್ನು ಮಾಡಿ ಸಂಘದ ವಿರುದ್ಧ ಏನೇನು ಮಾಡಿದವ್ರದ್ದು ಇವತ್ತು ಜನಸಂಖ್ಯೆ ಉತ್ತರ ಕೊಟ್ಟರೆಲ್ಲ ಭಾಗವಹಿಸಿರೋರು ಇಷ್ಟೇ ಜನ ಆಚೆ ಇದ್ದಾರೆ. ಆ ಸಂಖ್ಯೆ ಉತ್ತರನೇ ಅವ್ರಿಗೆ ಕೆಲವ್ರಿಗೆ ಉತ್ತರ. ಹಾಗಾಗಿ ಅವರ ಜೀವಮಾನದಲ್ಲೂ ಈ ರೀತಿ ಸಂಘಟನೆ ಮಾಡಲಿಕ್ಕಾಗಲ್ಲ. ಈ ಸಂಘಟನೆಗೆ 103 ವರ್ಷದ ಇತಿಹಾಸ ಇದೆ. ಅನೇಕ ನಾಯಕರ ತ್ಯಾಗ, ಬಲಿದಾನ, ಪರಿಶ್ರಮ ಇದೆ. ಹಾಗಾಗಿ ಇವತ್ತಿನಿಂದ ಪ್ರಾರಂಭ ಆಗಿದೆ. ಇವತ್ತು ಮುನ್ನುಡಿ ನಮ್ಮ ಹೋರಾಟ. ಈ 3 ಬೇಡಿಕೆಗಳಿಗೆ ಇವತ್ತಿನಿಂದ ಮುನ್ನುಡಿ. ಹೊಡಿರಿ ಚಪ್ಪಾಳಿನ ಜೋರಾಗಿ. ಇದು ಬರಬೇಕಿದು, ಜೋಶ್ ಇರ್ಬೇಕ್ರಿ. ನಾವು ತಿಂಗ್ಳುಗಟ್ಟಲೆ ಮನೆ ಮಠ ಬಿಟ್ಟು ಕೆಲಸ ಮಾಡಿಲ್ವ ನಿಮ್ಗೆ? ನನಗೆ ಸಂಬಳ ಅಲ್ಲ, ಎಲ್ರಿಗೂ ಆಗಬೇಕು ಇರುತ್ತೆ. ನಿಮಗೂ ಆಗ್ಬೇಕು. ಇವತ್ತೇ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡ್ಬೇಕಂತ ನಿಮಗೂ ಇತ್ತು. ಆಗುತ್ತೆ, ಸರಿ. ಆಗದಿದ್ರು ಬಿಡೋರ್ಬೇಕಲ್ರಿ. ನೀವು ಬಿಟ್ಟರು ಪರವಾಗಿಲ್ಲ ರೀ, ನಾನು ಬಿಡಕ್ಕೆ ರೆಡಿ ಇಲ್ಲ. ಆಗಲೇಬೇಕು, ಹಾಗೆ ಆಗುತ್ತೆ, ಮಾಡಿಸ್ತೀವಿ. ಇನ್ನೇನು ಹೇಳ್ಬೇಕು ನಿಮ್ಗೆ? ಪ್ರಶ್ನೆ ಇಲ್ಲ, ಮಾಡೋಣ. ಎಲ್ಲರೂ
ಎಲ್ಲರೂ ಸಮಾಧಾನದಿಂದಿರ್ರಿ. ಅಲ್ಲಿ ರಶ್ ಮಾಡ್ಲಿಕ್ಕೆ ಹೋಗಬೇಡಿ. ಒಂದಿಷ್ಟು ಎಲ್ರಿಗೂ ಊಟ ಇದೆ, 1.5 ಲಕ್ಷ ಜನಕ್ಕೆ ಊಟ ಇದೆ. ತಾಳ್ಮೆಯಿಂದ ಸಹಕರಿಸಿ. ಇವತ್ತು ಸಮ್ಮೇಳನದಲ್ಲಿ ಟುಸ್ ಆಗ್ಬಿಡ್ತು ಪಟಾಕಿ. ಏನೇ ಮುಖ್ಯಮಂತ್ರಿಗಳಂದ್ರೆ ಈ ರಾಜ್ಯದ ಅಧಿನಾಯಕರ್ರಿ, ಎಲ್ಲ ನಿಮ್ಮ ಎದುರುಗಡೆ ಬಂದು ಬರ್ಕೊಡ್ಲಿಕ್ಕೆ ಬರೋದಿಲ್ಲ. ಇಂಟರ್ನಲ್ ಏನೇನೋ ಇರುತ್ತೆ, ಅದು ನಮಗೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಅದನ್ನ ಮಾಡುತ್ತೆ. ಹಿಂದೆ 17% ಐಆರ್ ಕೊಡುತ್ತೆ ಅಂತ ನಿಮ್ಗೇನು ಕನಸು ಬಿದ್ದಿತ್ತಾ? ನಿಮಗೂ ನನಗೆ ಗೊತ್ತಿರಲಿಲ್ಲ. 24 hours 17% 10,000 ಕೋಟಿ ಹಣ ನಮ್ಮ ಅಕೌಂಟಿಗೆ ಬರಲಿಲ್ವಾ ನಮಗೆಲ್ಲ? ಹಾಗಾಗಿ ಈಗ ಅವ್ರ ಬಗ್ಗೆ ಪಾಸಿಟಿವ್ ಇದ್ದಾರೆ. ಈಗಲೂ ಕಾರಲ್ಲಿ ಹೋಗ್ತಾ ಅದನ್ನೇ ಹೇಳಿದ್ರು, ನಾನು ಫೋನ್ ಮಾಡಿ ಚೇರ್ಮನ್ಗೆ ಹೇಳ್ತೀನಿ ಬೇಗ ತಗೊಳ್ಳಿ ಅಂತ. ಎಲ್ಲದೂ ಒಳ್ಳೆಯದಾಗ್ತದೆ. ಇವತ್ತಿನ ಸಭೆ ಅತ್ಯಂತ ಯಶಸ್ವಿ ಆಗಿದೆ, ಸಂತೋಷವಾಗಿದೆ. ಬಹುಶಃ ಇಷ್ಟು ಸಂಖ್ಯೆ ನಮ್ಮ ಜೀವಮಾನದ ಸಂಘಟನೆ ಇತಿಹಾಸದಲ್ಲಿ ಇಷ್ಟು ಯಾವತ್ತೂ ಸೇರಿಲ್ಲ. ಒಂದು ಜೋರಾದ ಚಪ್ಪಾಳೆ ಮೂಲಕ ತಮ್ಮೆಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹುಶಃ ನನಗೆ ಅತ್ಯಂತ ನೋವಿದೆ. ಹಳ್ಳಿಯಿಂದ ರಾತ್ರಿ ಬಿಟ್ಟಿದ್ದೀರಾ, ತಾಲೂಕಿಂದ ಬಿಟ್ಟಿದ್ದೀರಾ, ಟ್ರೈನಲ್ಲಿ ಬಂದಿದ್ದೀರಾ, ಟ್ರೈನಲ್ಲಿ ಬುತ್ತಿ ಕಟ್ಕೊಂಡು ಬಂದಿದ್ದೀರಾ, ಎಲ್ಲೋ ಸ್ನಾನ ಮಾಡಿದ್ದೀರಾ, ಎಲ್ಲೋ ಬಂದಿದ್ದೀರಾ ಕಣ್ರಿ. ಬಹುಶಃ ನಾವೆಲ್ಲ ಇಲ್ಲಿ ನಿಂತಿದ್ದೀವಿ, ನಮಗೆಲ್ಲ ಸೌಲಭ್ಯ ಇದೆ. ಬಹುಶಃ ಕೆಳಗಡೆ ಇರುವಂಥ ನಿಮ್ಮಂಥವ್ರಿಗೆ ಈ ರೀತಿಯ ಸೌಲಭ್ಯಗಳಿಲ್ಲ. ಬಹುಶಃ ಸಂಘಟನೆ ಮೇಲೆ ಅಭಿಮಾನ ಪ್ರೀತಿಗಾಗಿ ಆ ಪಿಸ್ತಲ್ ನಿಂತ್ಕೊಂಡು ತಾವೆಲ್ಲ ಕೂಡ ಈ ಕಾರ್ಯಕ್ರಮವನ್ನು ನೋಡಿದ್ದೀರಾ. ಯಾವ ಸರ್ಕಾರಿ ನೌಕರು ಪಿಸ್ತಲ್ ನಿಂತು ಕಾರ್ಯಕ್ರಮ ನೋಡ್ತಾರೆ? ಮುಖ್ಯಮಂತ್ರಿಗಳು ಬಹುಶಃ ಸರ್ಕಾರಿ ನೌಕರ ಸಮ್ಮೇಳನದ ಬಗ್ಗೆ ಅತ್ಯಂತ ಮೆಚ್ಚುಗೆ ಮಾತುಗಳನ್ನು ಕೂಡ ಆಡಿದ್ದಾರೆ. ಸೊ ಹಾಗಾಗಿ ನಮ್ಮನ್ನು ನಾವೇ ಗೌರವಿಸ್ಕೊಳ್ಳೋಣ, ನಮ್ಮ ತಾಳ್ಮೆ ನಾವೇ ಅಂತಕ್ಕಿಟ್ಕೊಳ್ಳೋಣ ಬರುವ ದಿನಗಳಲ್ಲಿ ಇನ್ನು ಮುಂದೆ. ಯಾಕಂದರೆ ನಾನು ಸಡನ್ನಾಗಿ ಯಾವುದೂ ಡಿಸಿಷನ್ ತಗೊಳ್ತಿರ್ಲಿಲ್ಲ. ನಿಮ್ಮ ಸಮ್ಮುಖದಲ್ಲಿ ಆಗಬೇಕು ಅನ್ನುವಂಥ ಸಮ್ಮೇಳನವನ್ನು ಮುಖ್ಯಮಂತ್ರಿಗಳು ಕರೆಸಿ ಮಾಡಬೇಕು ಅಂತೇಳಿ ಮಾಡಿದ್ದೇವೆ. ಇವತ್ತು ಯಶಸ್ವಿ ಆಗಿದೆ, ಇನ್ನು ಮುಂದಿಂದು ಕೂಡ ಯಶಸ್ಸಾಗುತ್ತೆ. ಸೋಲು ಅನ್ನುವಂಥದ್ದು ಸರ್ಕಾರಿ ನೌಕರ ಸಂಘದ ಇತಿಹಾಸದಲ್ಲಿ ಬರ್ದಿಲ್ಲ. ಸೋಲು ಅಲ್ಲ, ಗೆಲುವೇ ಸಂಘಟನೆ ಇತಿಹಾಸ ಅನ್ನೋದನ್ನ ಹಲವಾರು ಬಾರಿ ನಾವು ತೋರಿಸ್ಕೊಟ್ಟಿದ್ದೇವೆ. ಪ್ರಶ್ನೆನೇ ಇಲ್ಲ. ನಾವು ನೀವೆಲ್ಲರೂ ಕೂಡ ಒಟ್ಟಾಗಿ ಮಾಡೋಣ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಗಂತ ಈಗಂತ ಏನೋ ಹಾಕ್ಬೇಡಿ. ಇರ್ತದೆ ಸಿಟ್ಟೆಲ್ಲ ಬರ್ತದೆ. ಯಾಕೆ ನನಗೆ ಬರೋದಿಲ್ಲ ಸಿಟ್ಟು? ನಾನು ಜೋರು ಮಾಡ್ಲಿಕ್ಕೆ ಬರ್ತಿರ್ಲಿಲ್ವಾ? ನಾನು ಇಲ್ಲಿ ಧರಣಿ ಕೂರೋಕೆ ಬರ್ತಿರ್ಲಿಲ್ವಾ? ಅವ ಲೀಡ್ರ್ ಅದನ್ನು ಒಂದಿಷ್ಟು ತಾಳ್ಮೆ ಸಂಧಾನ ಅವಕಾಶಗಳು ಮಾಡಿಕೊಂಡೆ ಸ್ಟೆಪ್ ಇಡ್ಬೋದು. 1 ತಿಂಗಳು ನೋಡಿ, ಆಮೇಲೇನು ಬಿಡೋಕೆ ಬಂದ್ಬಿಡುತ್ತಾ? ನೀವೆಲ್ಲ ಇಲ್ಲೇನ್ರಿ ಶಕ್ತಿ ನಮ್ಮ ಜೊತೆ? ವಿಶ್ವಾಸ ಇಡಿ, 100ಕ್ಕೆ 100 ಕೆಲಸಗಳಾಗ್ತದೆ. ಹಿಂದೆ ಸರಿಯುವಂಥ ವಿರಮಿಸುವಂಥ ಪ್ರಶ್ನೆನೇ ಇಲ್ಲ. ಎಲ್ಲರೂ ಸಂತೋಷವಾಗಿ ಹೋಗಿ ಬನ್ನಿ ಅಂತೇಳಿ ತಾವೆಲ್ಲರೂ ಕೂಡ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದ್ದು ತುಂಬ ಸಂತೋಷವನ್ನು ತಂದಿದೆ. ಸೊ ಹಾಗಾಗಿ ಈ ಸಮ್ಮೇಳನ ನೀವೇನು ಅನ್ಕೊಳ್ತಿರೋ ಗೊತ್ತಿಲ್ಲ, ಇದು 100ಕ್ಕೆ 100 ಯಶಸ್ಸನ್ನು ಕಂಡಿದೆ. ಸಂಘಟನೆ ಯಶಸ್ಸಾಗಿದೆ. ಒಂದಿಷ್ಟು ಸರ್ಕಾರ ಕೂಡ ನಮ್ಮ ಬಗ್ಗೆ ಸಂಘಟನೆ ಬಗ್ಗೆ ಗೌರವವನ್ನು ಹೊಂದುವಂಥ ವಾತಾವರಣ ನಿರ್ಮಾಣ ಆಗಿದೆ. ಇದೆಲ್ಲದೂ ಕೂಡ ಪ್ರಾಥಮಿಕ ಹಂತಗಳು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ಬಹುಶಃ ನೋಡಿ, ತಾವೆಲ್ಲ ಬಂದಿದ್ದೀರಾ, ₹1 ದುಡ್ಡು ಯಾರು ಕೊಟ್ಟಿಲ್ಲ, ಸಂಘಟನೆ ಕೊಟ್ಟಿದೆ. ಅಂದರೆ ನಿಮ್ಮ ದುಡ್ಡು ನಿಮಗೆ, ಅಂದರೆ ಅಷ್ಟು ಪ್ರಾಮಾಣಿಕವಾಗಿರುವಂಥ ಸಂಘಟನೆಯನ್ನು ಇವತ್ತು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಇಷ್ಟು ಖರ್ಚಾಗುತ್ತೆ ಅಂದಾಗ ಒಂದು 2-3 ಕೋಟಿ ಅನುದಾನ ಕೊಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನೋದನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. CM ಸಾಹೇಬ್ರು ಅದನ್ನು ಕೂಡ ಕೊಡ್ತಾರೆ. ಈಗ ಸುಮಾರು 2.5 ಕೋಟಿ ಹಣವನ್ನು ಈ ಕಾರ್ಯಕ್ರಮಕ್ಕೆ ಕೊಡ್ತೀನಿ, ಇದು ಯಾವತ್ತೂ ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು. ಈ ಕಾರ್ಯಕ್ರಮಕ್ಕೆ ಅವರು 2.5 ಕೋಟಿ ಹಣವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಅಟೆಂಡೆನ್ಸ್ ಸರ್ಟಿಫಿಕೇಟ್ ನಿಮ್ಮ ತಾಲೂಕು ಅಧ್ಯಕ್ಷ ಹತ್ರ ಎಲ್ಲ ಹೋಗಾಗಿದೆ, ನಿಮ್ಮ ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷ ಎಲ್ಲ ಹೋಗಾಗಿದೆ. ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಬೆಂಗಳೂರು ಅರ್ಬನ್ ಡಿಸ್ಟಿಕ್ನವರು ನಮ್ಮ ಸ್ಟೇಟ್ ಕೌನ್ಸಿಲ್ ಮೆಂಬರ್ ಹತ್ರ ಇದೆ, ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಸಿಗದೆ ಇರೋರು ನಮ್ಮ ರಾಜ್ಯ ಸಂಘದ ಕಚೇರಿಗೆ ಬಂದು ಅಟೆಂಡೆನ್ಸ್ ತಗೊಳ್ಳಿ. ನಿಮ್ಮ ತಾಲೂಕಿಗೆ ಹೋಗಿ ಅಲ್ಲೇ ನಿಮ್ಮ ತಾಲೂಕು ಅಧ್ಯಕ್ಷರಿಗೆ ಆ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಎಷ್ಟೆಷ್ಟು ಬಂದಿದೆ ಅಂತ ಲಿಸ್ಟ್ ಕೊಟ್ಟಿದ್ದಾರಲ್ಲ ಅಷ್ಟವ್ರ ಹತ್ರ ಇದೆ. ಇನ್ನೇನಾದರೂ ಕೂಡ ಲೇಟಾಗಿ ಬಂದವ್ರಿಗೆ ಅವ್ರಿಗೆ ಕೂಡ ನಾವು ಅದನ್ನು ಒದಗಿಸ್ಕೊಡ್ತೀವಿ. ಯಾರೂ ಚಿಂತೆ ಮಾಡುವಂಥದ್ದು ಬೇಡ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ಕೊಳ್ತೇನೆ. ತಾವೆಲ್ಲ ಕೂಡ ಫೋಟೋ ಹಿಡಿದಿದ್ದೆಲ್ಲ ನೋಡಿದಾಗ ಮುಖ್ಯಮಂತ್ರಿಗಳು ಭಾಳ ಚೆನ್ನಾಗಿ ಮಾಡಿರೋ ಕಣೆ, ಭಾಳ ಬುದ್ಧಿವಂತರು ನೀವೆಲ್ಲ ಸರ್ಕಾರಿ ನೌಕರು ಅಂತೇಳಿ ನನ್ನ ಹತ್ರ ಹೇಳಿದ್ರು. ಸೊ ಹಾಗಾಗಿ ಅವ್ರಿಗೆ ನಮ್ಮ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಬಂದಿದೆ. ಇದು ಪ್ರಯತ್ನ ರೀ. ಈಗ ಸ್ಟ್ರಾಂಗ್ ಆಗಿದ್ದಾರೆ, ಸಾಫ್ಟ್ ಆಗಿದ್ದಾರೆ ಅಂದರೆ ಅದು ಸಾಧನೆ. ಆಮೇಲೆ ಮತ್ತೆ ನಂತರ ಪ್ರಯತ್ನಗಳನ್ನು ಮಾಡಿ, ಸರ್ ನೀವು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, 6 ಲಕ್ಷ ಜನ ಸ್ಟ್ರೈಕಿಗೆ ಹೋಗ್ತೀವಿ ಅಂತ ಹೇಳ್ತೀವಿ, ನಾವು ಬಿಡ್ತೀವ? ಹೇಳ್ಬಿಟ್ಟು ಅದನ್ನು ಕೆಲಸವನ್ನು ಮಾಡಿಸ್ತೀವಿ. ಪೇ ಕಮಿಷನ್ನು ಆಗುತ್ತೆ, NPS ಆಗುತ್ತೆ, ಹೆಲ್ತ್ ಸ್ಕೀಮ್ದು ಫೈಲ್ ನಾಳೆ ತರಲಿಕ್ಕೆ ಅಧಿಕಾರಿಗಳಿಗೆ ಚೀಫ್ ಸೆಕ್ರೆಟರಿ ಅವ್ರಿಗೆ ಹೇಳಿದ್ದಾರೆ, ಅದು ಕೂಡ ಆಗುತ್ತೆ. ಯಾರು ಚಿಂತೆ ಮಾಡೋದು ಬೇಡ ಎಲ್ಲ. ಆಮೇಲೆ GPT PhD ಟೀಚರ್ದು ಕೂಡ ಶಿಕ್ಷಣ ಸಚಿವರಿಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಕೆಲಸ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಮತ್ತೊಮ್ಮೆ ಎಲ್ಲ ಸಂಘದ ಆಹ್ವಾನಿತರಿಗೆ ಮುಖಂಡರಿಗೆ ತಮಗೆಲ್ಲ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.